ಇದನ್ನು ನಾವು KCAB ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ 3ನೇ ಮಾದರಿ ಪತ್ರಿಕೆ ಅಂದರೆ 3rd ಮಾಡೆಲ್ ಪೇಪರ್ನ ಮ್ಯಾಥ್ಸಲ್ಲಿ ನೋಡೋಣ. ಓಕೆನಾ? ಸೊ ನಿಮಗೆ ಈಗಾಗಲೇ ಮೊದಲೆರಡು ಇದರಲ್ಲಿ ಸಾಕಷ್ಟು ಕಲ್ತಿದ್ದೀರ. ಇದು ಇನ್ನೊಂದು ಸ್ವಲ್ಪ ನಿಮಗೆ ಪ್ರಾಕ್ಟೀಸಿಗೆ ಚೆನ್ನಾಗಿರುತ್ತೆ. ಹಾಗಾಗಿ ನೋಡೋದಾದರೆ ಸೊ ಸೂಚನೆಗಳನ್ನ ಸ್ಟಾರ್ಟಿಂಗ್ ಓದ್ಕೋಬೇಕು. ಯಾವಾಗಲೂ ಪ್ರಶ್ನೆ ಪತ್ರಿಕೆಯಲ್ಲಿ ಸೂಚನೆಗಳನ್ನ ಭಾಳ ಇಂಪಾರ್ಟೆಂಟು. ಅಲ್ಲಿಂದನೂ ನೀವು ಪೇಪರ್ನ ನೋಡಬೇಕು. ಓಕೆನಾ? ಯಾಕಂದರೆ ಕೆಲವೊಮ್ಮೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಆ ಥರದ ಸೂಚನೆಗಳು ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡುತ್ತೆ. ಮೊದಲನೇ ಪ್ರಶ್ನೆ ಇಲ್ಲಿದೆ. 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು. ಮಾಡಿ, ಟೈಮ್ ಕೊಡ್ತೀವಿ. ಈಸಿ ಇರುತ್ತೆ. 90ರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವು 4 ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. A 9 × 10, B 6 × 15, C 2 × 3 × 3 × 5, D 1 × 2 × 3 × 15. ಓಕೆನಾ? ಸೊ ನಾವು ನೇರವಾಗೂ ಕೂಡ ಒಂದೇ ಸರಿ ಜಡ್ಜ್ಮೆಂಟಿಗೆ ಬರ್ಬೋದು, ತೀರ್ಮಾನಕ್ಕೆ ಬರ್ಬೋದು. ಹೇಗೆ ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವಿಭಾಜ್ಯ ಅಪವರ್ತನಗಳೇ ಅಲ್ಲ ಇವು. ಮೊದಲನೇದಾಗಿ A ಅಲ್ಲ, B ನಲ್ಲೂ ಇಲ್ಲ, D ನಲ್ಲೂ ಇಲ್ಲ, ಹಂಗೆ ಬಂದ್ಬಿಡ್ಬೋದು. ಓಕೆನಾ? ಆದರೂ ನನಗೆ ಲೆಕ್ಕ ಮಾಡೋಕ್ಕೆ ಬರುತ್ತಲ್ಲ. ಸೊ ಲೆಕ್ಕ ಒಂದ್ಸರಿ ಪ್ರಾಕ್ಟೀಸ್ ಆಗಲಿ ಅಂತೇಳಿ ಲೆಕ್ಕ ಮಾಡಿ. ಓಕೆನಾ? ಸೊ 90ನ್ನ ನಾನು ಹೇಳಿದ್ದೀನಿ, ಸರಿ ಸಂಖ್ಯೆ ಕೊಟ್ಟರೆ ಅವಿಭಾಜ್ಯ ಅಪವರ್ತನ ಯಾವುದರಿಂದ ಶುರು ಮಾಡಿರಿ? ಯಾವಾಗಲೂ 2ರಿಂದ ಶುರು ಮಾಡಿ. 2 45. 5 ಏನಾರ ಕೊನೆಗಂಟು ಅಂದರೆ ನಿಮಗೆ ಬಾಧ್ಯತೆ ನಿಯಮ ಮೂಲಕ 5ರಿಂದ ಸುಲಭವಾಗಿ ಭಾಗ ಆಗುತ್ತೆ. 3ರಿಂದನೂ ಆಗ್ಬೋದು, ಆದರೆ 5ರಿಂದ ಟ್ರೈ ಮಾಡಿ, ಈಸಿ ಅನಿಸುತ್ತೆ. ಓಕೆನಾ? 5 9. ಈಗ ಗೊತ್ತಾಗುತ್ತೆ ನನಗೆ 3 ಸೊ 90ನ ಯಾವ ರೀತಿ ಬರಿಬೋದು? 90 = 2 × 5 × 3 × 3. ಸೊ ಇಲ್ಲಿ ಅದನ್ನೇ ರೀಆರ್ಡರ್ ಮಾಡಿದ್ದಾರೆ ಅಷ್ಟೇ, ಏನು ವ್ಯತ್ಯಾಸ ಆಗಲ್ಲ. ಗುಣಾಕಾರದ ಪರಿವರ್ತನೆ ನಿಯಮದ ಪ್ರಕಾರ ವ್ಯತ್ಯಾಸ ಆಗಲ್ಲ. 2 ಆದರೆ ಇಲ್ಲೇ ಆನ್ಸರ್ ಇದೆ. ಆನ್ಸರು ಆಪ್ಷನ್ C 2 × 3 × 3 × 5. ಓಕೆನಾ? ಸೊ ಒಂದು ಪ್ರಶ್ನೆಗೆ 1 ಅಂಕ ಸುಲಭವಾಗಿ ಬರುತ್ತೆ ಎಕ್ಸಾಮಲ್ಲಿ. ನೀವು ಈ ಥರದನ್ನು ಸರಿಯಾಗಿ ಮಾಡಿದ್ರಿ. ಅರ್ಥ ಆಗ್ತಿದೆಯಾ? ಗೊತ್ತಿರೋದ್ರಲ್ಲಿ ನೀನು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಮುಂದಕ್ಕೆ ಹೋಗಿ 2ನೇ ಪ್ರಶ್ನೆ ನೋಡೋದಾದರೆ A1x + B1y + C1 = 0 ಮತ್ತು A2x + B2y + C2 = 0. ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಸಮಾನಾಂತರ ರೇಖೆಗಳಾಗಿವೆ. ಆಗ ಸಮಾನಾಂತರ ರೇಖೆಗಳು ಅಂದ ತಕ್ಷಣ ನನ್ನ ತಲೆಯಲ್ಲಿ ಏನು ಬರಬೇಕು? ಆ ಕಂಡೀಷನ್ ನಿನಗೆ ಗೊತ್ತಿದ್ರೆ ಬೇಗ ಹೇಳ್ಬೋದು. ಸೊ ಸರಿಯಾದ ಉತ್ತರ ಇಲ್ಲಿ 4 ಆಪ್ಷನ್ ಇದ್ದಾವೆ. ಅದರಲ್ಲಿ 3 ನಮಗೆ ಕಂಡೀಷನ್ಸ್ ಅಂದರೆ ನಿಯಮಗಳು ಏನು ಅಂತ ಗೊತ್ತು. ಹಾಗಾಗಿ ಯಾವ್ದು ಆನ್ಸರು ಗೊತ್ತಿರೋದು ಹೇಳ್ಬೋದು. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಓಕೆನಾ? ಹಾಗಾದರೆ ಸಮಾನಾಂತರ ರೇಖೆಗಳಿಗೆ B ಸರಿಯಾದ ಉತ್ತರ ಆಗಿದೆ. ಅಂದರೆ A1/A2 = B1/B2 ≠ C1/C. ಸೊ ಯಾವುದಕ್ಕಿದು? ಸಮಾನಾಂತರ ರೇಖೆ. ಇದು ಉತ್ತರ. ಓಕೆನಾ? ಇರಲಿ. ಇನ್ನೊಂದೆರಡು ನನಗೆ ನಾವು ರಿವೈಸನ್ ಪುನರಾವರ್ತನೆ ಮಾಡೋದಾದರೆ ಇದು A1/A2 = B1/B2 ಯಾವ ರೇಖೆಗಳಾಗಿರುತ್ತೆ? ಇದು ರಿವಿಷನ್ ಆಗಿರೋದ್ರಿಂದ ಇಲ್ಲಿ ಜೊತೆಗೆ ಅದನ್ನು ಹೇಳ್ಕೊಂತ ಹೋಗ್ತೀನಿ. ಹಾಗಾದರೆ 3ನೇದು A1/A2 ಇದು ಗೊತ್ತಿಲ್ಲ, ಯಾಕಂದರೆ ನನಗೆ ಆ್ಯನ್ಯುವಲ್ ಎಕ್ಸಾಮಾಗಿ ಇದನ್ನೇ ಸಮಾನಾಂತರ ರೇಖೆಗಳನ್ನೇ ನಾವು ಕೇಳ್ತೀವಿ ಅಂತ ಆಗಿರಲ್ಲ. ಓಕೆನಾ? ಸೊ ಇದಿಷ್ಟು 2ನೇ ಪ್ರಶ್ನೆಯ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗಿ. ಇದು ಒಂದು ರೀತಿ ವಿಶೇಷವಾಗಿದೆ ಇಲ್ಲಿ ಲೆಕ್ಕ. ಏನಪ್ಪ ಅಂತಂದರೆ ವರ್ಗ ಬಹುಪದೋಕ್ತಿ ಕೊಟ್ಟಿದ್ದಾರೆ, ಅಲ್ಲಿ ಕೆಲವು ಬಿಂದುಗಳ ಮೂಲಕ ಹಾದು ಹೋಗುತ್ತೆ ಅಂತೇಳಿ. ಹಾಗಾದರೆ ನೀನು ಡೌಟ್ ಬರಬೇಕು, ಸರ್ ನಾನು ಹಾಗಾದ್ರೆ ಬಿಂದುಗಳನ್ನೆಲ್ಲ ಗುರ್ಸ್ಕೊಂಡು ಕುತ್ಕೋಬೇಕಾ ಸರ್? ಇಲ್ಲ, ಇದು 1 ಅಂಕದ ಪ್ರಶ್ನೆ. ಅಷ್ಟೆಲ್ಲ ನಾನು ಯೋಚನೆ ಮಾಡೋದಿಲ್ಲ. ಸಿಂಪಲ್. ಯಾವಾಗ ನಾನು ಶೂನ್ಯತೆಗಳನ್ನು ಹೇಳ್ತೀನಪ್ಪ ಅಂತಂದರೆ, ಸೊ ನಕ್ಷೆ ಇಲ್ಲಿ ನಾನು ಹೇಳಿರ್ತಕ್ಕಂಥ ಬಹುಪದೋಕ್ತಿಯ ನಕ್ಷೆ, ರೇಖಾ ನಕ್ಷೆ ಇಲ್ಲ ಹೋಗುತ್ತೆ. ಎಕ್ಸ್ ಅಕ್ಷವನ್ನು ಎಲ್ಲಿ ಅದು ಛೇದಿಸಿರುತ್ತೋ ನಾವು ಅದನ್ನು ಶೂನ್ಯತೆಗಳು ಅಂತ ಕರಿತೀವಿ. ಹೌದಲ್ಲನಪ್ಪ? ಹಾಗಾದರೆ ಇಲ್ಲಿ 2 ಪಾಯಿಂಟು ಕೂಡ ನನಗೆ ಎಕ್ಸ್ ಅಕ್ಷದ ಮೇಲೆ ಬರಬೇಕು. ಎಕ್ಸ್ ಅಕ್ಷದ ಸಾಮಾನ್ಯ ರೂಪ ಏನಪ್ಪ? x, 0. ಎಕ್ಸ್ ಅಕ್ಷದ ಮೇಲೆ ಯಾವ್ದಾರ ಬಿಂದುವಿನ ಸಾಮಾನ್ಯ ರೂಪ ನೀನಲ್ಲಿ ಗುರ್ಸಿದ್ರೆ, ಹಾಗಾದ್ರೆ x, 0 ಅಂತಂದರೆ ಮೀನ್ಸ್ y ಅಕ್ಷ ಇರಬಾರ್ದು ಅಂತ 2 ಪಾಯಿಂಟ್ ಇಲ್ಲಿದ್ದಾವೆ. -3, 0 1, 2, 0. ಅಲ್ಲಿರ್ತಕ್ಕಂಥ ನಿರ್ದೇಶಾಂಕ ಬಿಂದುಗಳೇ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳಾಗಿದೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಹಾಗಾದರೆ ನೋಡ್ಕ, ಹಾಗಾದರೆ ಯಾವುವು ಅವುಗಳ ಶೂನ್ಯತೆ ಅಂತಂದರೆ
-3 ಹಾಗೂ 2 -3 ಮತ್ತು 2 ಅರ್ಥ ಆಯ್ತಾ? ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n - 1 ಆದಾಗ ಸಾಮಾನ್ಯ ವ್ಯತ್ಯಾಸನ ಕಂಡುಹಿಡಿ. ಈ ಥರದ ಭಾಳಷ್ಟು ರಿವಿಷನ್ಸ್ ಆಗಿದ್ದಾವೆ, ಬೇಗ ಕಂಡುಹಿಡಿಯಪ್ಪ, ಟೈಮ್ ಕೊಡ್ತೀನಿ, ಬೇಗ ಕಂಡುಹಿಡಿ. ಸಮಯ ಕೊಟ್ಟಿದ್ದೆ, ಮಾಡಿರ್ತೀರ ಅಂತ ಭಾವಿಸ್ತೀನಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾಮಾನ್ಯ ರೂಪನ ಬರ್ಕೋಬೇಕು. ಏನು ಸಾಮಾನ್ಯ ರೂಪ? an = 2n - 1. ಇಲ್ಲಿ ಇಷ್ಟನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿಲ್ಲ, ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯೋಕ್ಕೆ ನನಗೆ ಮುಂದಿನ ಪದದಿಂದ ಹಿಂದಿನ ಪದ ಕಳೆದ್ರೆ ಸಾಕು. ಯಾವುದನ್ನಾರು ಮಾಡ್ಕೊಂಡು ಬರುತ್ತೆ. a2 - a1 ಅಂತ ಬರಿತಾ ಇದ್ದೀನಿ ನಾನು. ಅದು a3 - a2 ಆಗ್ಬೋದು, ಏನು ತೊಂದರೆ ಇಲ್ಲ. ಈ ಸದ್ಯಕ್ಕೆ a2 - a1 ಅಂತ ಫಸ್ಟ್ a2ನೇ ಕಂಡುಹಿಡ್ಕೊಳ್ಳೋಣ. n ಜಾಗಕ್ಕೆ 2 ಹಾಕೋದು. a2 = 2 × n ಜಾಗಕ್ಕೆ 2 -1 2 2 4 -1 4 ಬಂದೋದ್ರೆ 3. a2 ಎಷ್ಟು ಬಂತು? 3 ಮೈನಸ್. ಓಕೆನಾ? ಈಗ a2 ಆದಮೇಲೆ ಏನು ಕಂಡುಹಿಡ್ಕೋಬೇಕು ನೀನು? a1 ಕಂಡುಹಿಡ್ಕೋಬೇಕು. ಸೊ ಸಾಮಾನ್ಯ ರೂಪ ಮತ್ತೊಂದು ಸರಿ ಬರ್ತದೆ. an = 2n - 1. n ಜಾಗಕ್ಕೆ 1 ಹಾಕ. 2 × 1 -1 2 ಅಂದರೆ 2 -1. ಓಕೆನಾ? 2 ಬಂದೋದ್ರೆ 1. ಸೊ a2 ಅಂದರೆ 3, a1 ಅಂದರೆ ಎಷ್ಟು ಬಂತು ಹೇಳ್ರ? 1. ಅಲ್ಲಿಗೆ 3 ಬಂದೋದ್ರೆ 2. ಹಾಗಾದ್ರೆ ಎಲ್ಲಿದೆ ಉತ್ತರ? ಹೇಳ್ಬೇಕು. ಆಪ್ಷನ್ ಎ ನಲ್ಲಿದೆ ನೋಡಿ. ಆಪ್ಷನ್ ಎ 2 ಇಸ್ ದ ರೈಟ್ ಆನ್ಸರ್. ಓಕೆನಾ? ಮಾಡಿರ್ತೀರ ಅಂತ ಭಾವಿಸ್ಬೋದಾ? ಐದನೇ ಪ್ರಶ್ನೆ ನೋಡೋಣ. -4,2 ಮತ್ತು -2,6 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳು. ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಅಂದ ತಕ್ಷಣ ನನಗೆ ಮಧ್ಯಬಿಂದು ಸೂತ್ರ ಗೊತ್ತಿರಬೇಕು. ಓಕೆನಾ? ಗೊತ್ತಿದೆಯಾ? ಮಧ್ಯಬಿಂದು ಸೂತ್ರ ಬರೀತೀರಾ? ಯಾರಾದರೂ ಒಬ್ರು ಹೇಳ್ತೀರಾ ನೋಡೋಣ? ಯಾರಾದರೂ ಒಬ್ರು, ಎಲ್ಲರಿಗೂ ಅವಕಾಶ ಇದೆ. P(x, y) = ನಾನೇ ಕ್ಲೀವ್ ಕೊಡ್ತಾ ಇದ್ದೀನಿ, ಅದು ಹೇಳ್ತೀರಾ? ವೆಂಕಟೇಶ ಹೇಳ ಮಧ್ಯಬಿಂದು ಸೂತ್ರ. ಹಾಂ ಪ್ಲಸ್ x1 ಡಿವೈಡೆಡ್ ಬೈ 2 y2 ಪ್ಲಸ್ y1 ಡಿವೈಡೆಡ್ ಬೈ 2. ವೆರಿ ಗುಡ್. P(x, y) = x2 + x1 ಡಿವೈಡೆಡ್ ಬೈ 2, y2 + y1 ಡಿವೈಡೆಡ್ ಬೈ 2. ಕೊಟ್ಟಿರ್ತಕ್ಕಂಥ ಬೆಲೆಗಳಲ್ಲಿ x1 y1 x2 y2 ಬಿಡಿಸ್ಬೇಕು. x1 y1 x2 y2 ಮಾರ್ಕ್ ಮಾಡ್ಕೊಂಡು ಲೆಕ್ಕ ಮಾಡ್ಬೇಕು. ಓಕೆನಾ? ಸೊ ಬೇಗ ಮಾಡಿ, ಬೇಗ ನೋಡಿ ವ್ಯಾಲ್ಯೂ ಹಾಕೋದು. ಏನಪ್ಪ x2 ಅಂದರೆ ಏನು? ಅಲ್ಲಿ ಕಾಣಿಸ್ತದೆ -2. x1 ಅಂದ್ರೇನು? -4 ಡಿವೈಡೆಡ್ ಬೈ 2, y2 ಅಂದ್ರೇನು? 6 ಪ್ಲಸ್ y1 ಅಂದ್ರೇನು? 2 ಡಿವೈಡೆಡ್ ಬೈ 2. ಸೊ ಚಿಹ್ನೆ ಒಂದೇ ಇದ್ದರೆ ಏನು ಮಾಡಬೇಕು ನಾವು? ಕೂಡಬೇಕು. -2 -4 -6 ಡಿವೈಡೆಡ್ ಬೈ 2, 6 2 8 ಡಿವೈಡೆಡ್ ಬೈ 2. ಸೊ ಭಾಗ ಆಗುತ್ತೆ, ಭಾಗಿಸಿ 2 1 2 3 2 1. ಸೊ ಆನ್ಸರ್ ಏನು ಬರುತ್ತೆ? ನೋಡಿ, ನೀವು ಎಕ್ಸಾಂಪಲಲ್ಲಿ ಏನಾಗುತ್ತೆ ಗೊತ್ತಾ? ಮಾಡಿರ್ತೀರ ಪಾಪ, ಕೊನೆ ತನಕ ಮಾಡಿರ್ತೀರ. ಇಲ್ಲಿ ಮೈನಸ್ ಬಿಟ್ಬಿಟ್ಟಿರ್ತೀರ. ಮೈನಸ್ಸನ್ನು ಒಂಚೂರು ಹುಷಾರಾಗಿ ನೋಡಿ. -3 ಸೊ ಸರಿಯಾದ ಉತ್ತರ ಯಾವುದಪ್ಪ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಎಕ್ಸಾಮಲ್ಲಿ ಒಂದು ಅಂಕ ಸುಲಭವಾಗಿ ಬಂತು ಯಾವಾಗ ನನಗೆ ಮಧ್ಯಬಿಂದು ಸೂತ್ರ ಗೊತ್ತಿದ್ದರೆ. ಮಧ್ಯಬಿಂದು ಸೂತ್ರ ಗೊತ್ತಿಲ್ಲ ಅಂದರೆ ಏನು ಮಾಡಿದ್ದಾರೆ. ಸೊ ಮುಂದಿನ ಪ್ರಶ್ನೆ ಇದೆ. 6ನೇ ಪ್ರಶ್ನೆ ನೋಡೋಣ. tan θ = 1 ಆದರೆ secant θದ ಬೆಲೆ ಎಷ್ಟು? ಓಕೆನಾ? ಇಲ್ಲಿ secant θಕ್ಕೂ tan θಕ್ಕೂ ಇರುವ ಸಂಬಂಧ ನನಗೆ ಎಲ್ಲಿ ನನ್ನ ತಲೆಯಲ್ಲಿ ಬಂದ್ಬಿಡ್ಬೇಕು. ಟ್ಯಾನು secant ಅಂದ ತಕ್ಷಣ ನಿನಗೆ ನಿತ್ಯ ಸಮೀಕರಣ ನೆನಪಿರ್ಬೇಕು. ಏನು ನಿತ್ಯ ಸಮೀಕರಣ? 1 + tan² θ = secant² θ. ನಾನು ಹೇಳ್ತಾ ಇರೋದು ತ್ರಿಕೋನಮಿತಿ ನಿತ್ಯ ಸಮೀಕರಣ. ಓಕೆನಾ? ಈಗ ಸುಲಭವಾಗಿ ಆನ್ಸರ್ ಸಿಗುತ್ತೆ. 1 + tan θದ ಬೆಲೆ 1, ಬಟ್ ಇಲ್ಲಿರೋದು
ಟ್ಯಾನ್ ಸ್ಕ್ವೇರ್ ಅಂದರೆ ಒಂದು ಸ್ಕ್ವೇರ್ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಒಂದು ಸ್ಕ್ವೇರ್ ಅಂದರೆ ಒಂದೇ, ಅಲ್ಲಿ ಒಂದು ಪ್ಲಸ್ ಒಂದು ಒಂದೇ ಸಾರಿ ಕೂಡ್ಕೊಳ್ಳೋಣ, ಏನಾಗುತ್ತೆ 2 ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಥೀಟಾ. ಆ ಸ್ಕ್ವೇರ್ನ ಕಡೆಗೆ ಅಥವಾ ಈ ಒಂದ್ಸರಿ ಈ ಕಡೆ ಬರ್ಕೊಂತೀನಿ, ಕಂಫರ್ಟಬಲ್ ನೋಡೋದು ಅದು LHS ಈ ಕಡೆ ಇದ್ದರೆ ಈಸಿ ಅನ್ಸುತ್ತೆ. ಈಗ ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಸೀಕೆಂಡ್ ಥೀಟಾ ಇಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ಸ್ಕ್ವೇರ್ ರೂಟ್ 2. ಸೊ ಯಾವ ಉತ್ತರ ಸರಿ ಇದೆಯಪ್ಪ? ಆಪ್ಷನ್ ಸಿ, ಸ್ಕ್ವೇರ್ ರೂಟ್ 2 ಸರಿಯಾದ ಉತ್ತರ. ಓಕೆನಾ? ಈ ರೀತಿ ತ್ರಿಕೋನಮಿತಿಲಿ ಬಂದಾಗ ನೀವು ಒಂಚೂರು ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು, ಅನುಪಾತಗಳು, ವಿಲೋಮಗಳು ಪ್ರತಿಯೊಂದನ್ನು ಕೂಡ ನೆನ್ಪಿಟ್ಕೋಬೇಕು. ಬರ್ಕೊಳ್ಳಿ. ಸೊ ಇದನ್ನು ಈಗಾಗಲೇ ಬರ್ಕೊಂಡಿರ್ತೀರ ಅಂತ ನಾನು ಭಾವಿಸ್ತೀನಿ. ಮುಂದಕ್ಕೆ ಹೋಗ್ತಾರೆ. ಓಕೆನಾ? 7ನೇ ಪ್ರಶ್ನೆ ಚೆನ್ನಾಗೈತೆ ನೋಡ್ರಿ. ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸುವಂತೆ ತಯಾರಿಸಲಾಗಿದೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಅಂದರೆ ಜೋಡಿಸಿದ ಘನಾಕೃತಿ ಇದು. ಕೆಳಗಡೆ ಅರ್ಧಗೋಳ ಇದೆ, ಮೇಲ್ಗಡೆ ಶಂಕು ಇದೆ. ಓಕೆನಾ? ಹಾಗಾದರೆ ನಾನು ಆಪ್ಷನನ್ನು ನೋಡ್ಬೇಕು. ಇಲ್ಲಿ ಆಪ್ಷನ್ ಹಾಗೂ ಚಿತ್ರ ಒಂದರಲ್ಲೇ ಕಾಣ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಕೇಳಿರ್ತಕ್ಕಂಥದ್ದು ಏನು ಹೇಳ್ಬೇಕು ನೀವು? ಆಟಿಕೆಯ ಘನಫಲನ ಕೇಳಿದರೆ, ಘನಫಲ ಕೇಳಿದಾಗ ಕನ್ಫ್ಯೂಷನ್ ಅಗತ್ಯತೆನೇ ಇರಲ್ಲ. ಯಾಕೆ ಇರದೇ? ಈಗ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ನಿನಗೊಂಚೂರು ಗೊಂದಲ ಉಂಟಾಗ್ಬೋದು. ವಕ್ರ ಮೇಲ್ಮೈ ವಿಸ್ತೀರ್ಣ ಹಾಕ್ಬೇಕು, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಇಲ್ಲಿ ಆ ಗೊಂದಲಕ್ಕೆ ಅವಕಾಶನೇ ಇಲ್ಲ. ಏನು? ಘನಫಲ, ಎರಡರದ್ದು ಘನಫಲ. ಸೊ ನಿನಗೆ ಈಗಾಗಲೇ ಶಂಕುವಿನ ಘನಫಲ ಭಾಳ ಸರಿ ಹೇಳ್ತೀರಣ್ಣ. ಶಂಕುವಿನ ಘನಫಲ ಏನಪ್ಪ? 1/3 πr². ಸರಿ. ಅರ್ಧಗೋಳದ ಘನಫಲ 2/3 πr³. ಸೊ ಇದು ಜೋಡಿಸಿದ ಘನಾಕೃತಿ ಆಗಿರೋದ್ರಿಂದ ಅವೆರಡನ್ನು ಕೂಡಿದ ರೀತಿಯಲ್ಲಿ ಬರ್ಕೋಬೇಕಾಗುತ್ತೆ ನಾವು. 1/3 πr²x ಪ್ಲಸ್ 2/3 πr³. ಈಗ ಒಂದ್ಸರಿ ಕಣ್ಣಾಡ್ಸ, ಆ ಥರದ್ದು ಏನಾರು ಇದೆಯಾ? ಆಪ್ಷನ್ ಇದೆ, ಹೌದಾ? ಸೊ ಯಾವುದು? ಸೊ ಆಪ್ಷನ್ ಸಿ. So option C is the right answer. Okay. ಈ ರೀತಿ ಮಾಡಿ ಮುಂದಕ್ಕೆ ಹೋಗೋಣ. 8ನೇ ಪ್ರಶ್ನೆ. ಪ್ರಶ್ನೆ ಈ ರೀತಿ ಇದೆ. ಕಬಡ್ಡಿ ತಂಡವು ಒಂದು ಆಟದಲ್ಲಿ ಸೋಲುವ ಸಂಭವನೀಯತೆ 0.25 ಆದರೆ ಅದೇ ಆಟದಲ್ಲಿ ಗೆಲ್ಲುವ ಸಂಭವನೀಯತೆಯು 0.75 ಅಂದರೆ ಪೂರಕ ಘಟನೆ. ಅರ್ಥ ಆಯ್ತಾ? ಪೂರಕ ಘಟನೆ ಅಂದರೆ ಒಂದು ಘಟನೆಯ ಪೂರಕ ಘಟನೆ, ಅವೆರಡರ ಮೊತ್ತ ಏನಾಗಿರುತ್ತೆ? 1 ಆಗಿರುತ್ತೆ. ನಿನಗೆ ಈಗಾಗಲೇ ಅದು ಗೊತ್ತಿದೆ ಅಲ್ವಾ? ಸೊ P of E ಪ್ಲಸ್ P of E ಬಾರ್ ಪೂರಕ ಘಟನೆ ಇಸ್ ಈಕ್ವಲ್, ಅವೆರಡನ್ನು ಕೂಡಿದಾಗ 1 ಬರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೇ ನಾನು ಇವೆಂಟ್ ಅಂತ, ಘಟನೆ ಅಂತಂದರೆ 0.25 ಗೆಲ್ಲುವ ಸಂಭವನೆ. ಸೋಲೋದಕ್ಕೆ ಅದಕ್ಕೆ ಪೂರಕವಾಗಿ ಏನಾಗಿರುತ್ತೆ? ಗೆಲುವು. ಅದಕ್ಕೆ ಏನಾಗುತ್ತೆ? 1ರಿಂದ ಕಳಿಬೇಕಾಗುತ್ತೆ. ಸೊ P of E ಬಾರ್ ಇಸ್ ಈಕ್ವಲ್ ಟು 1 ಮೈನಸ್ 0.25. ಸೊ 1ರಲ್ಲಿ 0.25 ಹೋದರೆ ಏನು ಬರುತ್ತೆ? ಆನ್ಸರು 0.25. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣ. ಇಲ್ಲಿವರೆಗೂ ಬಹು ಆಯ್ಕೆ ಪ್ರಶ್ನೆಗಳನ್ನ ನೋಡಿದ್ವಿ. ಈಗ 1 ಅಂಕದ ಪ್ರಶ್ನೆಗಳು. ಇಲ್ಲಿ ಆಯ್ಕೆಗಳಿರಲ್ಲ, ನಾವೇ ಉತ್ತರಿಸ್ಬೇಕಾಗುತ್ತೆ. ಓಕೆನಪ್ಪ? ಸೊ ಇಲ್ಲಿ 7 ಮತ್ತು 12ರ ಮಾಸ. ಓಕೆನಾ? ಇದಕ್ಕೇನು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ಹೌದಾ? 1 ನೇರವಾಗಿ ಬರಿಬೋದು. 1 ಮೀನ್ಸ್ 2 ಸಂಖ್ಯೆಗಳ ಮಾಸ ಕಂಡುಹಿಡಿಯಕ್ಕೆ ಹೇಳಿದರೆ ಅದರಲ್ಲಿ ಒಂದು ಅವಿಭಾಜ್ಯ ಸಂಖ್ಯೆ, ಇನ್ನೊಂದು ಭಾಜ್ಯ ಸಂಖ್ಯೆ ಇದ್ರೂ ಅಷ್ಟೇ, ಅಥವಾ 2 ಅವಿಭಾಜ್ಯ ಸಂಖ್ಯೆಗಳಿದ್ರು ಅಷ್ಟೇ, ಅವುಗಳ ಮಾಸ ಏನಾಗಿರುತ್ತೆ ನೇರವಾಗಿ ಬರಿಬೋದು. ಮಾಸ ಏನಪ್ಪ? 1 ಆಗುತ್ತೆ.
ನೇರವಾಗಿ ಇದಕ್ಕೇನು ಲೆಕ್ಕ ಮಾಡೋದೇ ಬೇಡ, ನೇರವಾಗಿ ಬರೀಬೋದು, ತೊಂದರೆ ಇಲ್ಲ. ಕೆಲವೊಮ್ಮೆ ಲೆಕ್ಕಗಳನ್ನ ನಾವು ನಿರೀಕ್ಷೆ ಮಾಡಬೇಕಾಗತ್ತೆ. ಯಾಕಂದರೆ ಹೆಂಗೆ ಹಂಚಿಕೆ ಮಾಡಿರ್ತಾರೆ ಅಂದರೆ ಕೆಲವೊಮ್ಮೆ ಒಂದು ಅಂಕ ನೇರವಾಗಿ ಕೊಡ್ತಾರೆ, ಹಿಂಗೆ ನೇರವಾಗಿ ಬರ್ತಾರೆ. ಕೆಲವೊಮ್ಮೆ ಲೆಕ್ಕ ಮಾಡಿಬಿಟ್ಟು ಮಾಡಬೇಕಾಗತ್ತೆ, ಅವಾಗ ಅರ್ಧನ ಹಂಚಿಕೆ ಮಾಡಿರ್ತಾರೆ ಅಂಕಗಳನ್ನು. ಮುಂದಿನ ಪ್ರಶ್ನೆ ಹೋಗೋಣ. ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಎಕ್ಸ್ ಚರಾಕ್ಷರವಿರುವ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ, ಆದರ್ಶ ರೂಪ. ಸಾಮಾನ್ಯ ರೂಪ, ಆದರ್ಶ ರೂಪ ಎರಡು ಒಂದೇ. ನಿಮಗೆ ವರ್ಗ ಬಹುಪದೋಕ್ತಿ ಗೊತ್ತಿದೆ, ನೆನಪಿರಲಿ. ವರ್ಗ ಸಮೀಕರಣ ಅಲ್ಲ ಇಲ್ಲಿ ಕೇಳಿರೋದು, ವರ್ಗ ಬಹುಪದೋಕ್ತಿ. ಎರಡು ಒಂದೇ ಅನ್ನಕ್ಕೆ ಬರಲ್ಲ ನಾವು. ಅಲ್ಲಿ ವರ್ಗ ಸಮೀಕರಣ ಅಂದರೆ 0ಗೆ ಸಮೀಕರಿಸ್ತೀವಿ. ಬಟ್ ಇಲ್ಲಿ ಹಂಗಲ್ಲ. ವರ್ಗ ಬಹುಪದೋಕ್ತಿ ಅಂದರೆ ಗೊತ್ತಿರೋರಿಗೆ ಯಾರಿಗಾರು ನಮ್ಗೆ ಪರ್ಫೆಕ್ಟಾಗಿ ಗೊತ್ತು ಅಂದರೆ ಅವಕಾಶ ಕೊಡ್ತೀನಿ, ಯಾರು ಕೈ ಎತ್ಬೋದು. ಡೌಟ್ ಇದೆಯಾ? ಹಾಂ, ವರ್ಗ ಬಹುಪದೋಕ್ತಿ ಟೈಮು ಕೊಡ್ತೀನಿ, ತೊಂದರೆ ಇಲ್ಲ. ಓಕೆ, ಸಮಯ ಕೊಟ್ಟಿದ್ದೀನಿ. ಈಗ ಹೇಳ್ಬೋದು. ಭವ್ಯ ಹೇಳಮ್ಮ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್. ಓಕೆನಾ? ಇಲ್ಲಿ ಎ ಬಿ ಸಿ ಹೇಳಿದಾರಲ್ವಾ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಓಕೆನಾ? ಇನ್ನೊಂದು ಕಂಡೀಷನ್ ಹೇಳ್ಬೇಕು ಇಲ್ಲಿ ಪಕ್ಕದಾಗೆ ನೀವು, ಯಾಕಂದ್ರೆ ಎ ಏನಾದರೂ 0 ಆಗ್ಬಿಟ್ರೆ ಅದು ವರ್ಗ ಬಹುಪದೋಕ್ತಿ ಆಗಲ್ಲ, ಇದಾಗೋಗ್ಬಿಡುತ್ತೆ, ರೇಖಾತ್ಮಕ ಬಹುಪದೋಕ್ತಿ ಆಗೋಗ್ಬಿಡುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ನೆನಪಿರಲಿ, ವೃತ್ತ ಚತುರ್ಥಕ ಅಂದರೆ ವೃತ್ತದಲ್ಲಿ ಕಾಲ್ ಭಾಗವನ್ನು ಮಾತ್ರ ನಾವು ಪರಿಗಣಿಸ್ತೀವಿ. ಈಗ ಒಂದು ವೃತ್ತ ಇದೆ, ಓಕೆನಾ? ಅದನ್ನು 4 ಭಾಗವಾಗಿ ಮಾಡಿದ್ದೀವಿ. ಅದರಲ್ಲಿ ಒಂದು ಭಾಗವನ್ನು ನಾವು ವೃತ್ತ ಚತುರ್ಥಕ ಅಂತ ಕರಿತೀವಿ. ಇದರ ವಿಸ್ತೀರ್ಣ ನಾವು ನೇರವಾಗಿ ಮಾಡ್ಬೋದು. ಏನಪ್ಪ ಅಂತಂದರೆ ವೃತ್ತದ ವಿಸ್ತೀರ್ಣದಲ್ಲಿ 4ನೇ ಒಂದು ಭಾಗ ಅಂದರೆ πr² / 4 ವೃತ್ತ ಚತುರ್ಥಕದ ವಿಸ್ತೀರ್ಣ ಬರ್ತದೆ. ಸೊ ಇವು 9, 10, 11ನೇ ಪ್ರಶ್ನೆಯ ಉತ್ತರಗಳು. ಓಕೆನಾ? ಮುಂದಕ್ಕೆ ಹೋಗೋಣ. ಓಕೆ, 12ನೇ ಪ್ರಶ್ನೆ ನೋಡೋಣ. ತ್ರಿಜ್ಯ r ಮತ್ತು ಎತ್ತರ ಹೆಚ್ಚಾಗಿರುವ ಸಿಲಿಂಡರಿನ ಘನಫಲ ಕಂಡುಹಿಡಿಯುವ ಸೂತ್ರ. ನನಗೆ ಸಿಲಿಂಡರ್ ಘನಫಲ ಕಂಡುಹಿಡಿಯುವ ಸೂತ್ರ ಗೊತ್ತಿದ್ರೆ ಸಾಕು. ಈಗಾಗಲೇ ಗೊತ್ತಿದೆ ಅಂತ ಭಾವಿಸ್ತಾ ಎಷ್ಟು ಜನ ಗೊತ್ತಿದೆ ಕೈ ಎತ್ತಿ. ಭಾಳಷ್ಟು ಜನ ಇದು ಹೇಳಾರಂಥ ಆಕಾಂಕ್ಷಿಗಳಿರ್ತಾರೆ, ನನಗೆ ಗೊತ್ತು. ಓಕೆನಾ? ಹೇಳಮ್ಮ. ನಾನು ವೆರಿ ಗುಡ್. ವಿ ಇಸ್ ಈಕ್ವಲ್ ಟು πr². 12ನೇ ಪ್ರಶ್ನೆ ಉತ್ತರ. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, ನಾವು ಕೆಲವೊಮ್ಮೆ ಈ ರೀತಿ ನಿರೀಕ್ಷೆನೇ ಮಾಡಲ್ಲ, ಆ ಥರ ಇರುತ್ತೆ, ಸರ್ಪ್ರೈಸಸ್ ಇರುತ್ತೆ ಕ್ವಶನ್ಸಲ್ಲಿ. ನೀವು ಅಷ್ಟೇ, ಆ್ಯನ್ಯುವಲ್ ಎಕ್ಸಾಮಲ್ಲಿ ಇಷ್ಟೆಲ್ಲ ನೀವು ರಿವಿಷನ್ ಮಾಡಿದ್ರು ಸರ್ಪ್ರೈಸಸ್ ಇರುತ್ತೆ. ಆ ಸರ್ಪ್ರೈಸಸ್ಸನ್ನು ನೀವು ಹೆಂಗೆ ಓವರ್ಕಮ್, ಅದನ್ನ ಹೆಂಗೆ ನೀವು ಮೆಟ್ಟಿ ನಿಲ್ತೀರ ಅನ್ನೋದು ಇಂಪಾರ್ಟೆಂಟ್. ಇಲ್ಲಿ ಅದೇ ಥರದ್ದು. ನನಗೆ ಮಧ್ಯಬಿಂದು ಸೂತ್ರ ಗೊತ್ತು, ಸೂತ್ರ ಮಧ್ಯಬಿಂದು ಅಲ್ಲ, ಮಧ್ಯಾಂಕದ ಸೂತ್ರ ಗೊತ್ತು. L + n/2 - CF / F × H. ಲೆಕ್ಕನೂ ಎಲ್ಲ ಮಾಡ್ತಾ ಇರ್ತೀನಿ. ಆದರೆ ಎಲ್ ಅಂದರೆ ಏನು ಅಂತ ಕೇಳಿಬಿಟ್ರು ಅಂದ್ಕೊಳ್ರಿ. ಈಗ ಹೇಳ್ರಪ್ಪ, ಎಷ್ಟು ಜನಕ್ಕೆ ಗೊತ್ತು ಎಲ್ ಅಂದರೆ ಏನು ಅಂತೇಳಿ? ಓಕೆ, ಹೇಳಿ. ಕೆಳಮಿತಿ ಅಂತ ಹೇಳ್ತಾ ಇದ್ರೆ ಖಂಡಿತ ಲೋಯರ್ ಲಿಮಿಟ್. ಯಾವುದರ ಕೆಳಮಿತಿಯಪ್ಪ ಅಂತಂದರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಮಧ್ಯಾಂಕವಿರುವ, ನೀನು ಕರೆಕ್ಟಾಗಿ ಬರೀಬೇಕು, ವರ್ಗಾಂತರದ ಕೆಳಮಿತಿ. ಲೆಕ್ಕನೂ ಮಾಡ್ತಿರ್ತೀರಾ, ಆದರೆ ನೀವು ಇದ್ರ ಕಡೆ ಗಮನ ಕೊಟ್ಟಿರಲ್ಲ, ಒಂದ್ಸರಿ ನೋಡ್ಬೇಕಾಗತ್ತೆ. ಎಲ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ. ಬರ್ತೀವಿ ಹೋಗೋಣ ಮುಂದಕ್ಕೆ. 14ನೇ ಪ್ರಶ್ನೆ ನೋಡೋದಾದರೆ, ABC ತ್ರಿಭುಜದಲ್ಲಿ DE ಸಮಾನಾಂತರ BC, AD = 1.5 ಸೆಂಟಿಮೀಟರ್, BD = 3 ಸೆಂಟಿಮೀಟರ್, AE = 1 ಸೆಂಟಿಮೀಟರ್ ಆದರೆ EC ಬೆಲೆ ಕಂಡುಹಿಡಿಯಿರಿ. ಭಾಳ ನೇರವಾಗಿ ಕೇಳಿದ್ದಾರೆ. ತ್ರಿಭುಜ ಇದೆ, ಸಮಾನಾಂತರ ರೇಖೆಗಳನ್ನು ಕೊಟ್ಟಿದ್ದಾರೆ, ಈ ಭಾಗನ ಕೇಳಿದ್ದಾರೆ ಅಂದ ತಕ್ಷಣ ನನಗೆ ಯಾವ ಪ್ರಮೇಯವನ್ನು ಹಾಕ್ಬೇಕಪ್ಪ? ನಾವು ಥೇಲ್ಸ್ ಪ್ರಮೇಯವನ್ನು ಹಾಕಿ. ಸೊ ಈ ತ್ರಿಭುಜಕ್ಕೆ ಸಂಬಂಧಪಟ್ಟಂಗೆ ಥೇಲ್ಸ್ ಪ್ರಮೇಯ ಬೇಗ ಹಾಕಿ. ಆಲ್ರೆಡಿ ಮಾಡಿದ್ರಾ? ವೆರಿ ಗುಡ್. ಸ್ವಲ್ಪ ಫಾಸ್ಟ್ ಆಗಿದ್ದೀರಾ, ಈ ಥರ ಫಾಸ್ಟ್ ಆಗಿರಬೇಕು. ಸೊ ಥೇಲ್ಸ್ ಪ್ರಮೇಯದ ಪ್ರಕಾರ ಅಂದರೆ ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ AD/DB = AE/BC. ನೀನು ಆ್ಯಕ್ಚುಲಿ ಬರಿಬೇಕು ಯಾವುದ್ರ ಪ್ರಕಾರ ಬರುತ್ತೆ ಅಂತ, ಸುಮ್ಮನೆ ಬರಬೇಕಾಗಲ್ಲ. ಥೇಲ್ಸ್ ಪ್ರಮೇಯದ ಪ್ರಕಾರ
ಈಗ ಬೆಲೆಗಳನ್ನ ಹಾಕೋದು. AD ಅಂದರೆ 1.5, DB ಅಂದರೆ 3, AE ಅಂದರೆ 1, EC ಅಂದರೆ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಯಕ್ಕೆ ಹೇಳಿದರೆ 4 ಗುಣಾಕಾರ ಮಾಡ್ಕ. ಅದಕ್ಕಿಂತ ಮುಂಚೆ ಒಂಚೂರು ಸರಳ ರೂಪಗೊಳಿಸ್ತೀನಿ, ಸರಳ ಮಾಡ್ಕೊಂಡಿದ್ದೆ 1/2 1 1/2 2. ಓಕೆನಾ? ಈಗ ಹೊರೆ ಗುಣಾಕಾರ ಮಾಡ್ಕ EC ವ್ಯಾಲ್ಯೂ ಸಿಗುತ್ತೆ. EC 1 EC 1 EC 2 1 2 1 2 1 2. ಸೊ EC ಯ ಬೆಲೆ 2 ಸೆಂಟಿಮೀಟರ್ ಕಂಡುಹಿಡಿದ ಮೇಲೆ ನಾನು ಬರ್ತಿದ್ದೀನಿ ಇಲ್ಲಿಗೆ. EC ಯ ಬೆಲೆ 2 ಸೆಂಟಿಮೀಟರ್ ಆಗ್ಬೋದಾ? ಮುಂದಿನ ಪ್ರಶ್ನೆ ಹೋಗೋಣ. 15ನೇ ಪ್ರಶ್ನೆ ಹೋಗೋಣ. ಇದರ ಪರಿಹಾರವನ್ನು ನಾನೇ ಹೇಳ್ತೀನಿ, ಒಮ್ಮೆ ನೋಡಿ. ಏನಪ್ಪ ಅಂತಂದರೆ ನನಗೆ ಗೊತ್ತು, ಸೊ ತ್ರಿಜ್ಯ ಹಾಗೂ ಸ್ಪರ್ಶಕಗಳು ಯಾವಾಗಲೂ ಏನಾಗಿರ್ತವೆ? ಲಂಬವಾಗಿರ್ತವೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ಕೋನ 90 ಡಿಗ್ರಿ ಇರುತ್ತೆ. ಸೊ ಬರ್ಕೊಳ್ಳೋಣ, ಅದನ್ನು ಲೆಕ್ಕದ ಪ್ರಕಾರ ಬರುತ್ತೆ. ಚಿತ್ರದಲ್ಲಿ OPQ ಕೋನ OPQ ಪ್ಲಸ್ BPQ ಇಸ್ ಈಕ್ವಲ್ ಟು 90 ಡಿಗ್ರಿ. ಕಾರಣನೂ ಬೇಕಿದ್ರೆ ಬರೀಬೇಕು ಇಲ್ಲಿ. ಏನು? ವೃತ್ತದ ತ್ರಿಜ್ಯ ಹಾಗೂ ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಲಂಬವಾಗಿರ್ತವೆ. ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಇಲ್ಲಿ ಬರ್ದಿಲ್ಲ, ನೀವು ಬರೀಬೇಕು. ಓಕೆನಾ? ಸೊ ಇಲ್ಲಿ OPQನ ಕಂಡುಹಿಡ್ಕೋಬೋದು ನಾವು. ಕೋನ OPQ ಗೊತ್ತಿಲ್ಲ, ಹಾಗೆ ಬರ್ಕೊಂತೀನಿ. BPQ ಅಂದರೆ 50 ಡಿಗ್ರಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಅಲ್ಲಿಗೆ OPQ ಇಸ್ ಈಕ್ವಲ್ ಟು 90 ಡಿಗ್ರಿ. ಈ ಪ್ಲಸ್ 50 ಆ ಕಡೆಗೆ ಹೋದರೆ -50 ಡಿಗ್ರಿ. ಸೊ OPQ ಇಸ್ ಈಕ್ವಲ್ ಟು 40 ಡಿಗ್ರಿ. ಅರ್ಥ ಆಗ್ತಿದೆಯಾ? ಸೊ ಈ ಸ್ಟಾರ ಮಾತ್ರ ನಾನು ಬೇರೆ ಬಣ್ಣದಲ್ಲಿ ಗುಡಿಸ್ತಾ ಇದ್ದೀನಿ. ಈ ಸ್ಟಾರ ಮಾತ್ರ ಕಂಡುಹಿಡ್ಕೊಂಡೆ. ಅದೆಷ್ಟು ಬಂತು? 40 ಡಿಗ್ರಿ. ಓಕೆನಾ? ಇದು 40 ಡಿಗ್ರಿ ಆಗಿದೆ. ಆದರೆ ಅಲ್ಲಿ ಕೇಳಿದ ಪ್ರಶ್ನೆ ಯಾವುದು ಗೊತ್ತಾ? POQ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ಅವ್ರು ಕೇಳಿರೋದು ಇದು ಕ್ವಶನ್. ಓಕೆನಾ? ಈಗ ಮತ್ತೆ ಬರಬೇಕು ನೀನು. ಸೊ ಇದನ್ನು ಇಲ್ಲಿವರೆಗೂ ಬರ್ಕೊಂಡಿದ್ಯಾ ಅನ್ಕೊಂತೀನಿ. ಈಗ ಆ ಕಡೆ ಹೋಗ್ತಾ ಇದ್ದೀನಿ. POQ ತ್ರಿಭುಜ ಎಂಥ ತ್ರಿಭುಜ ಅಪ್ಪ ಅದು ಅಂದರೆ? POQ ತ್ರಿಭುಜ ಎಂಥದ್ದು ನೋಡಿ. POQ ಎಂಥ ತ್ರಿಭುಜ ಅಂದರೆ ಇಲ್ಲಿ ಎರಡೂ ಕೂಡ ತ್ರಿಜ್ಯಗಳು. ಸೊ ಈ ಎರಡು ಬಾಹುಗಳು ಸಮನಾಗಿರ್ತವೆ. ಎರಡು ಬಾಹುಗಳು ಸಮನಾಗಿದ್ದರೆ ಎಂಥ ತ್ರಿಭುಜ ಅದು? ಸಮದ್ವಿಬಾಹು ತ್ರಿಭುಜ. ಹಾಗಾದ್ರೆ POQ ಎಂಥ ತ್ರಿಭುಜ? ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜ ಅಂದರೆ ಎರಡು ಬಾಹುಗಳಷ್ಟೇ ಸಮ ಇರಲ್ಲ, ಅದರ ಅಭಿಮುಖ ಕೋನಗಳು ಕೂಡ ಸಮನಾಗಿರ್ತವೆ. ಸೊ ಒಂದು 40 ಡಿಗ್ರಿ ಐತೆ ಅಂದರೆ ಅದರ ಅಭಿಮುಖ ಕೋನ ಅಂದರೆ ಸಮವಾಗಿರ್ತಕ್ಕಂಥ ಬಾಹುಗಳ ಅಭಿಮುಖ ಕೋನಗಳು ಕೂಡ ಸಮನಾಗಿರ್ತವೆ 40 ಡಿಗ್ರಿ. ಓಕೆನಾ? ಸೊ ಇದು ಒಂದು ಅಂಕಕ್ಕೆ ಹೆಚ್ಚು ಕಡಿಮೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಯ್ತು. ಈಗ ಇದು 40 ಹಾಗಾದ್ರೆ POQ ಹೇಳ್ಬೋದು 100 ಡಿಗ್ರಿ. ಹೆಂಗೆ ಹೇಳಿದ್ರಿ? 3 ಕೂಡಿದಾಗ 180 ಲೆಕ್ಕ ಮಾಡಬೇಕಲ್ವಾ? ಸೊ ಈಗ ಮತ್ತೆ ಬರ್ಕೋಬೇಕು. ಸೊ ತ್ರಿಭುಜ OPQ ನಲ್ಲಿ ಸೊ 3 ಕೋನಗಳನ್ನು ನನಗೇನು ಬೇಕೀಗ? POQ ಪ್ಲಸ್ ಈಗಾಗಲೇ ಗೊತ್ತಿರೋದನ್ನ ಬರ್ಬಿಡ್ತೀನಿ. 40 ಡಿಗ್ರಿ ಪ್ಲಸ್ 40 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ POQ ಇಸ್ ಈಕ್ವಲ್ ಟು 180ರಲ್ಲಿ ಈ 40 80 ಈ ಕಡೆ ಕಳಿಸ್ತೀನಿ 80 ಡಿಗ್ರಿ. ಸೊ ಕೋನ POQ ಇಸ್ ಈಕ್ವಲ್ ಟು 3 ಡಿಗ್ರಿ. ಈ ರೀತಿ ಮಾಡಬೇಕು ನೋಡ್ರಿ. ಕೆಲವೊಮ್ಮೆ ಒಂದು ಅಂಕದ್ದು ನೋಡ್ರಿ ಇದರಲ್ಲೇ ಪ್ರಶ್ನೆ ಚರ್ಚೆ ಮಾಡ್ತಾ ಇದ್ದೆ, ನೇರವಾಗಿ ಬರ್ತದೆ. ಅಂದರೆ 9ನೇ ಪ್ರಶ್ನೆ ಮಾಸ ಕಂಡುಹಿಡಿದಿತ್ತು, ನೇರವಾಗಿ ಬರ್ತದೆ. ಬಟ್ ಇಲ್ಲಂಗಲ್ಲ, ಒಂದು ಅಂಕದ್ದು ಇಷ್ಟೆಲ್ಲ ಲೆಕ್ಕಾಚಾರಗಳು ಇರ್ತವೆ. ಹಾಗಾಗಿ ಸಮಯವನ್ನು ಹೊಂದಾಣಿಕೆ ಮಾಡೋದು ಜಾಣತನ. ಸುಲಭವಾದನ್ನು ಬೇಗ ಮುಗಿಸ್ಬೇಕು, ಕಷ್ಟವಾದವಕ್ಕೆ ಹೆಚ್ಚಿಗೆ ಸಮಯ ಕೊಡಬೇಕು. ಓಕೆನಾ? ಹಂಗಂತ ಇದು ಒಂದು ಅಂಕದ್ದೇ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ, ಮ್ಯಾಕ್ಸಿಮಮ್ ಟೈಮಲ್ಲಿ ಮಾಡಬೇಕು. ಇನ್ ಕೇಸ್ ಆಗಲ್ವಾ ಒಂದು ಸ್ವಲ್ಪ ಟಿಕ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಲಾಸ್ಟಿಗೆ ಅಟೆಂಡ್ ಮಾಡಬೇಕು, ಟೈಮ್ ಮುಗಿಸ್ಕೊಂಡು. ಮುಂದಿನ ಪ್ರಶ್ನೆ ಹೋಗೋಣ. 16ನೇ ಪ್ರಶ್ನೆ ಅಂದರೆ ಒಂದು ಅಂಕದ ಪ್ರಶ್ನೆ, ಕೊನೆಯ ಪ್ರಶ್ನೆ. 10 ಮತ್ತು 25ರ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ. ಸಮಯ ಕೊಡ್ಲಾ? ಕಂಡುಹಿಡಿತೀರಾ? ಬೇಗ ಕಂಡುಹಿಡಿಯಿರಿ. ಸೊ ಮಧ್ಯ ಬಿಂದು ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರಬೇಕಾಗಿರೋದು
ಸೂತ್ರ ಏನು ನೀವು ನೇರವಾಗಿ ಮಾಡ್ತೀರಾ ನನಗೆ ಗೊತ್ತು, ಬಟ್ ಮಧ್ಯ ಬಿಂದು ನಾನು ಕಂಡುಹಿಡಿಯೋಕ್ಕೆ ಸೂತ್ರ ಇರ್ತಕ್ಕಂಥದ್ದು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಹೇಳ್ತೀರಾ 2. ಸೊ ಈಗ ಏನು ಬರುತ್ತಪ್ಪ, ಕೆಳಮಿತಿ ಎಷ್ಟಿದೆ 10 ಪ್ಲಸ್ 25 ಡಿವೈಡೆಡ್ ಬೈ 25 10 ಕೂಡಿದ್ರೆ 35 ಡಿವೈಡೆಡ್ ಬೈ 2. ಸೊ 2ರಿಂದ ಬಾಕ್ಸು ಎಷ್ಟು ಬರುತ್ತೆ 2 17.5. ಹಾಗಾದರೆ ಈ ವರ್ಗಾಂತರದ ಮಧ್ಯಬಿಂದು 17.5. ಇಲ್ಲಿಗೆ 1 ಅಂಕದ ಪ್ರಶ್ನೆಗಳು ಮುಕ್ತಾಯ ಆದವು. ಓಕೆನಾ? ನಾವು ಒಂಚೂರು ಯೋಚನೆ ಮಾಡಬೇಕು. ಮಾದರಿ ಪ್ರಶ್ನೆ ಪತ್ರಿಕೆ 1, 2ಕ್ಕಿಂತನೂ ಸ್ವಲ್ಪ ಭಿನ್ನವಾದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಓಕೆನಾ? ಪರೀಕ್ಷೆಯಲ್ಲೂ ಅಷ್ಟೇ ಆ ರೀತಿ ಭಿನ್ನವಾದ ಪ್ರಶ್ನೆಗಳನ್ನು ನಾವು ನೋಡ್ಬೋದು. ಹಾಗಾದರೆ 2 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಅಲ್ಲಿಗೆ 1 ಅಂಕದ ಪ್ರಶ್ನೆಗಳು ಅರ್ಥ ಆದಲ್ವ ಎಲ್ಲ? ಮುಂದೆ ಹೋಗೋಣ. 2 ಅಂಕದ ಪ್ರಶ್ನೆಗಳು ನೋಡಿದರೆ ಮೊದಲನೇದು, ಕೆಳಗಿನ ಚಿತ್ರದಲ್ಲಿ ಕಾಸೆ ಮತ್ತು ಕೋಸಿಕೆಂಟ್ ಸಿ ಬೆಲೆ ಕಂಡುಹಿಡಿಯಿರಿ. ಓಕೆನಾ? ನನಗೆ ತ್ರಿಕೋನಮಿತಿ ಅನುಪಾತಗಳು ಸರಿಯಾಗಿ ಗೊತ್ತಿದ್ರೆ ಬರೆಯೋದೇನು ದೊಡ್ಡದಲ್ಲ. ಆಮೇಲೆ ಇಲ್ಲಿ ಏನಪ್ಪ ವಿಶೇಷ ಅಂದರೆ, ನೀನು ಮತ್ತೆ ಒಂದು ಬಾಹುವನ್ನು ಕಂಡುಹಿಡ್ಕೊಳಂಗಿಲ್ಲ, 3 ಬಾಹುವನ್ನು ಕೊಟ್ಟಿದ್ದಾರೆ. ಸರ್ ಮತ್ತೆ ತೀಟ ಎಲ್ಲಿ ಸರ್ ಅಂತ ಕೇಳಿದ್ದೀರಾ? ಅವ್ರು ಅದಕ್ಕೋಸ್ಕರ ಅಕ್ಷರ ಕೊಟ್ಟಿದ್ದಾರೆ, ಕಾಸ್ ಎ ಮತ್ತು ಕೋಸಿಕೆಂಟ್ ಸಿ. ಕಾಸ್ ಎ ಇದ್ದಾಗ ನೋಡಿದ, ಕಾಸ್ ಎ ಇದ್ದಾಗ ನೀನು ಏನಲ್ಲಿ ತೀಟ ಇದೆ ಅಂದರೆ ಅಲ್ಲೊಂದು ಕೋನ ಇದೆ ಅಂತ ನೀನು ಭಾವಿಸ್ಬೇಕು. ಓಕೆನಾ? ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನೀನು ಕಾಸೆ ಅಂದರೆ ಅದರದ್ದು ಎದುರುಗಡೆ ಇರ್ತಕ್ಕಂಥದ್ದು ಅಭಿಮುಖ ಬಾಹು ಆಗುತ್ತೆ, ಇನ್ನೇನು ಲಂಬಕೋನದ ಎದುರಿನ ಬಾಹು ವಿಕರ್ಣ ಆಗುತ್ತೆ, ಇನ್ನೊಂದು ಪಾರ್ಶ್ವ. ಈಗ ಕಾಸ್ ಎ ನಿನಗೆ ಗೊತ್ತು, ಕಾಸ್ ಎಗೆ ಏನು ಪಾರ್ಶ್ವ ಬೈ ವಿಕರ್ಣ. ವೆರಿ ಗುಡ್. ಸೊ ಕಾಸ್ ಎ ಬರ್ಬಿಡ್ಬೋದು. ಪಾರ್ಶ್ವ ಎಷ್ಟಿದೆ 1 ಡಿವೈಡೆಡ್ ಬೈ ವಿಕರ್ಣ ಎಷ್ಟಿದೆ √2. ಹೌದಾ? ಹಾಗಾದರೆ ಕಾಸೆ ನಾನು ಬರೆದೆ. ನಿಮಗೆ ಇನ್ನೊಂದು ಅವಕಾಶ ಕೊಡ್ತೀನಿ, ಯಾಕಂದ್ರೆ ನಿಮಗೆ ಅವಕಾಶ ಬೇಕಲ್ವಾ? ಆ ಕಾಸೆ ಬರ್ಕೊಳ್ಳಿ, ಕೋಸಿಕೆಂಟ್ ಸಿ ನೀವು ಬರೀನಂತೆ. ಕೋಸಿಕೆಂಟ್ ಸಿ ನೀವು ಬಿಡಿಸಿರ್ತೀರಾ ಅಂತ ನಾನು ಭಾವಿಸ್ತಾ ನಾನು ನಡೆಸ್ತಾ ಇದ್ದೀನಿ. ಲೋಕೇರಿ ಇಲ್ಲಿ ಸಿನ ನೋಡ್ಬೇಕೀಗ. ಸಿನ ಎದುರಿನ ಭಾವನ ಅಭಿಮುಖ ಅಂತ ಬರ್ಕೊಳ್ತೀನಿ. ಅರ್ಥ ಆಗ್ತಿದೆಯಾ? ಇನ್ನೇನು ಇದು ವಿಕರ್ಣ ಫಿಕ್ಸು, ಇನ್ನೊಂದು ಉಳಿದಿರೋ ಭಾವನ ಪಾರ್ಶ್ವ. ಕೋಸಿಕೆಂಟ್ ಸಿಯ ಅನುಪಾತ ಗೊತ್ತಿರಬೇಕು. ಕೋಸಿಕೆಂಟ್ ಸಿ ಇಸ್ ಈಕ್ವಲ್ ಟು ಏನಂತ ಬರ್ಕೋಬೋದು, ವಿಕರ್ಣ ಬೈ ಕರೆಕ್ಟಾಗಿ ಹೇಳ್ಬೇಕು. ಅಭಿಮುಖ ಅಂದಾಜಿ ಮೇಲೆ ಹೇಳ್ಬಾರ್ದು, ಕರೆಕ್ಟಾಗಿ ಕಲ್ತಿರ್ಬೇಕು. ಅರ್ಥ ಆಗ್ತಿದೆಯಾ? ಸೈನ್ ತೀಟಾದ ವಿಲೋಮ ಇದ್ದಂಗಪ್ಪ, ವ್ಯುತ್ಕ್ರಮ ಬರ್ಕೊಂಡ್ರೆ. ಈಗ ಸೈನ್ ತೀಟನ ನೀನು ರಿವರ್ಸ್ ಬರೆದ್ರೆ ಕೋಸಿಕೆಂಟ್ ತೀಟ ಬರ್ತದೆ, ರೆಸಿಪ್ರೋಕಲ್ ಮಾಡಿ ಬರೆದ್ರೆ. ಅರ್ಥ ಆಗ್ತಿದೆಯಾ? ಸೊ ವಿಕರ್ಣ ಎಷ್ಟಿದೆ √2, ಅಭಿಮುಖ ಎಷ್ಟಿದೆ. ಸೊ ದ ಆನ್ಸರ್ ಇಸ್ √2/1. 2 ಅಂಕ ಬಂದೋಯ್ತು. ಸುಲಭ. ಇದ್ರಲ್ಲಿ ತ್ರಿಕೋನಮಿತಿಲಿ ಈ ಥರ ಕೊಟ್ಬಿಟ್ರೆ ನೀನು ಖುಷಿಯಾಗಿ ಲೆಕ್ಕ ಬಿಡಿಸ್ಬೋದು. ಹೌದಾ? ಓಕೆ, ಮುಂದಕ್ಕೆ ಹೋಗೋಣ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳಲ್ಲಿ ವರ್ಜ್ಯ ವಿಧಾನ, ಸೊ ಎಲಿಮಿನೇಷನ್ ಮೆಥಡ್ ಅಂತ ಇಂಗ್ಲೀಷ್ನ ಕರಿತೀವಲ್ವಾ, ಅದರ ಲೆಕ್ಕ ಇದು ಭಾಳ ಸುಲಭ ಇರುತ್ತೆ. ಈ ರೀತಿ ಲೆಕ್ಕಗಳಲ್ಲಿ ನಾನು ಹೇಳಿದ್ದೀನಿ, 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಈ ರೀತಿಯ ಲೆಕ್ಕಗಳಲ್ಲಿ ಮೊದಲನೇದಾಗಿ ನಾನು ಚರಾಕ್ಷರಗಳನ್ನ ನೋಡಬೇಕು. ಅದು ಎಕ್ಸರ್ ಆಗಿರ್ಬೋದು, ವೈಯರ್ ಆಗಿರ್ಬೋದು. ಮೊದಲನೇದಾಗಿ ಅವುಗಳ ಸಹಗುಣಕಗಳು ಸೇಮ್ ಇರಬೇಕು. ಸಹಗುಣಕಗಳು ಸೇಮ್ ಇದ್ದು ಚಿಹ್ನೆಗಳು ವಿರುದ್ಧವಾಗಿರಬೇಕು. ಓಕೆನಾ? ಇಲ್ಲಿ ನೋಡಿದ, ಇಲ್ಲಿ 1 ವೈನ ಸಹಗುಣಕ, ಇಲ್ಲೂ ಒಂದೇ, ಅದು ಚಿಹ್ನೆನೂ ವಿರುದ್ಧವಾಗಿದೆ. ಒಂದು ಅಂದರೆ ಮೀನ್ಸ್ +1 -1 ಇದ್ದರೆ ಸಾಕು. ಸಹಗುಣಕಗಳು ವಿರುದ್ಧ ಚಿಹ್ನೆಯನ್ನು ಹೊಂದಿದ್ರೆ, ಒಂದೇ ರೀತಿಯ ಸಹಗುಣಕಗಳು ವಿರುದ್ಧ ಚಿಹ್ನೆಯನ್ನು ಹೊಂದಿದೆ, ಸಂಖ್ಯೆಯಲ್ಲಿ ನಾನು ಹೇಳ್ತಾರೆ ಅಂದರೆ ಆವಾಗ ಏನಾಗುತ್ತೆ ನಿನಗೆ ನೋಡಿದ, ಅವೆರಡೂ ಕೂಡ ವಿರುದ್ಧ ಚಿಹ್ನೆ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ನೇರವಾಗಿ ಕ್ಯಾನ್ಸಲ್ ಮಾಡಿ. ಹಾಗಾದರೆ ಮುಂದಕ್ಕೆ ನೀನು ಚಿಹ್ನೆಗಳನ್ನು ನೋಡಿ ನಿರ್ಧಾರ ಮಾಡಬೇಕು. ಏನು? 2 ಚಿಹ್ನೆಗಳು ಹೊಂದಿದ್ರೆ ಕೂಡ x is equal to 8 7 15. ಸೊ x is equal to 15. 5 ಈ ಕಡೆಗೆ ಬಂದರೆ ಡಿವೈಡೆಡ್ ಬೈ 5 ಹಿಂಗಾರ ಮಾಡ್ಬೋದು, ಅಥವಾ 2 ಕಡೆ 5ರಿಂದ ಬಾಕ್ಸ್ ಬರುತ್ತೆ. 5 1 ಎಕ್ಸ್ನ ಬೆಲೆ 1 ವ್ಯಾಲ್ಯೂ ಬಂತು, 1 ಅಂಕ ಬಂತು. 1 ವ್ಯಾಲ್ಯೂ ಕಂಡಿಡಿದ್ರೆ ನಿನಗೆ 1 ಅಂಕ ಬಂತು, ಇನ್ನೊಂದು ವ್ಯಾಲ್ಯೂಗೆ ಇನ್ನೊಂದು ಅಂಕ ಬರುತ್ತೆ. ಸೊ ಈ ಎಕ್ಸ್ನ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣಕ್ಕೆ ಆದೇಶಿಸಿ. ಅರ್ಥ ಆಗ್ತಿದೆಯಾ? ಸೊ ಯಾವುದಾದ್ರೂ ಒಂದು ಸಮೀಕರಣ,
ಸೊ ತೆಗೆದುಕೊಳ್ಳೋದಾದರೆ ಎಕ್ಸ್ನ ಬೆಲೆ ಗೊತ್ತಾಯ್ತಲ್ಲ 3. ನೆಕ್ಸ್ಟು ಆದೇಶ ಸರಣಿ ಯಾವುದನ್ನಾದ್ರೂ ತಗೋಬೋದು ನೀನು. 2x + y = 8 ಆದಷ್ಟು ಪ್ಲಸ್ ಇರೋ ತಕ್ಕಂಥ ಒಂಚೂರು ಈಸಿಯಾಗಿ ಬರುತ್ತೆ. ಎಕ್ಸ್ನ ಜಾಗಕ್ಕೆ 3 + y = 8. 2 3 6 + y = 8. y = 8 ಪ್ಲಸ್ ಆರ್ ಮೈನಸ್ ಅಲ್ಲಿ y ನ ಬೆಲೆ ಓಕೆನಾ? ಅರ್ಥ ಆಯ್ತಲ್ವಾ? ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಹೋಗೋಣ. ಪ್ರಶ್ನೆನ ನೋಡೋಣ. ಸೂತ್ರದ ಸಹಾಯದಿಂದ ಎರಡಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ ಎಂದು ಕಂಡುಹಿಡಿಯಿರಿ. ಅರ್ಥ ಆಗ್ತಿದೆಯಾ? ನೀನು ಇಲ್ಲಿ ಸಮಾಂತರ ಶ್ರೇಣಿನ ಬರ್ಕೋಬೇಕು. ಮೊದಲನೇದಾಗಿ 19ನೇ ಪ್ರಶ್ನೆ 2 ಆಂತರಿಕ ಆಯ್ಕೆ ಕೊಟ್ಟಿದ್ದಾರೆ. ಎರಡನ್ನೂ ಕೂಡ ನಾವಿಲ್ಲಿ ಚರ್ಚೆ ಮಾಡೋಣ. ಓಕೆನಾ? ಸೂತ್ರದ ಸಹಾಯದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎರಡಂಕಿಯ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗುತ್ತವೆ. ಎರಡಂಕಿ ಶುರುವಾಗ್ತಕ್ಕಂಥದ್ದು ನೋಡಿದ 10ರಿಂದ ಶುರುವಾಗುತ್ತೆ. ಯಾಕಂದ್ರೆ 10ನೇ ಯಾಕೆ ತಗೊಂಡೆ ಅಂದರೆ ಅದು 5ರಿಂದ ಭಾಗ ಆಗುತ್ತೆ. ಶ್ರೇಣಿ ಬರ್ತಾ ಹೋಗುತ್ತೆ. 15 20 25 ಹಿಂಗೆ ಮುಂದಕ್ಕೆ ಎರಡಂಕಿ ಸಂಖ್ಯೆ ಕೊನೆಯದು 5ರಿಂದ ಭಾಗ ಆಗುತ್ತೆ. ಕರೆಕ್ಟ್ ಹೇಳಿ. 95 ಇದು ಸಮಾಂತರ ಶ್ರೇಣಿ. ಹಾಗಾದರೆ ಅಂಥವು ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಅವ್ರು ಸೂತ್ರದ ಸಹಾಯದಿಂದ ಅಂತ ಕೊಟ್ಟರೆ, ನೀನು ಹಿಂಗೆ ಬೆರಳಲ್ಲಿ ಎಣಿಕೆ ಮಾಡ್ಕೊಂಡು 10 15 20 25 ಹಿಂಗೆ ಎಣಿಸ್ಬಿಟ್ಟು ಆನ್ಸರ್ ಹೇಳ್ಬಿಡ್ತೀಯ ಅಂತ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ? ಸೂತ್ರ. ಸೊ ನನಗಿಲ್ಲಿ ಏನೇನು ಪರಿಹಾರ ಬರ್ಕೋಬೇಕು, ಏನೇನು ಕೊಟ್ಟಾರೆ, ಏನು ಕಂಡಿದೆ. ಎ ಕೊಟ್ಟರೆ ಎ ಎಷ್ಟು ಹೇಳ್ತೀಯ? ಮೊದಲ ಪದ 10. ಸಾಮಾನ್ಯ ವ್ಯತ್ಯಾಸ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಎಷ್ಟೆಷ್ಟು ಜಾಸ್ತಿ ಆಗ್ತಾ ಇದೆ. 5. ನೇರವಾಗಿ ಬರೀರಿ. a2 - a1 ಅಂತ ಏನು ಬೇಡ, ನೇರವಾಗಿ ಬರೀಬೋದು. ಏರಿಕೆ ಕ್ರಮದಲ್ಲಿದ್ದರೆ ಧನಾತ್ಮಕವಾಗಿರುತ್ತೆ ಬೆಲೆ, ಇಳಿಕೆ ಕ್ರಮದಲ್ಲಿದ್ದರೆ ಸಾಮಾನ್ಯ ವ್ಯತ್ಯಾಸ ಮೈನಸಲ್ಲಿರುತ್ತೆ. ನೆಕ್ಸ್ಟು ಕೊನೆಯ ಪದ ಕೊಟ್ಟರೆ ಎನ್ನೇ ಕೊಟ್ಬಿಟ್ಟಿದ್ದಾರೆ. an = 95. ಹಾಗಾದರೆ ಕಂಡುಹಿಡಿಯೋಕೆ ಹೇಳಿರೋದೇನು? ಎನ್ ಎಷ್ಟು ಪದ. ಸೊ an ಸೂತ್ರ ಹಾಕೊಂಡು an = a + n - 1 an ಜಾಗಕ್ಕೆ 95 ಆಗ್ತದೆ. a ಅಂದರೆ 10 + n - 1 × d ಅಂದರೆ 5. ಓಕೆನಾ? ಈ 10 ಈ ಕಡೆ ಕಳಿಸೋ ಏನಾಗುತ್ತೆ ನೋಡು. 95 - 10 ಇಲ್ಲಿರ್ತಕ್ಕಂಥದ್ದು ಗುಣಿಸ್ಕ 5 × n 5n - 5 ಅಂದರೆ 5. ಓಕೆನಾ? 95ರಲ್ಲಿ 10 ಹೋದರೆ 85 = 5n - 5. ಆ -5 ಈ ಕಡೆಗೆ ಬರಲಿ. ಏನಾಗುತ್ತೆ? 85 + 5 = 5. 85 90 = 5. ನನಗೆ n ಬೇಕು. ಏನು ಮಾಡ್ತೀನಿ? ಎರಡು ಕಡೆ 5ರಿಂದ ಭಾಗಿಸ್ತೀನಿ. ಸೊ 5 5 ಕ್ಯಾನ್ಸಲ್. 5 ಅಂದರೆ 5 18. ಅಲ್ಲಿಗೆ n ನ ಬೆಲೆ 18. ಹಾಗಾದರೆ ಎಷ್ಟು ಸಂಖ್ಯೆಗಳು 5ರಿಂದ ಭಾಗ ಆಗ್ತವೆ? ಎರಡಂಕಿ ಸಂಖ್ಯೆಗಳು 18 ಸಂಖ್ಯೆಗಳು 5ರಿಂದ ಭಾಗ ಆಗ್ತವೆ. 2 ಅಂಕದ ಪ್ರಶ್ನೆ ಸುಲಭವಾಗಿ ಮಾಡ್ಬೋದು. ಇದೇ ಸಮಾಂತರ ಶ್ರೇಣಿಯಲ್ಲಿ ಅಥವಾ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ರಲ್ಲ ಅದನ್ನು ನೋಡೋಣ. 20 ಪದಗಳನ್ನು ಹೊಂದಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106 ಆದರೆ ಪದಗಳ ಮೊತ್ತ ಕಂಡುಹಿಡಿಯಿರಿ. ಓಕೆನಾ? ಸೂತ್ರ ಗೊತ್ತಿದ್ರೆ ಭಾಳ ಈಸಿಯಾಗಿ ಮಾಡ್ಬೋದು. ಪರಿಹಾರ ಬರ್ಕೋಣ. ಮೊದಲನೇದಾಗಿ ಏನೇನು ಕೊಟ್ಟಾರೆ ಹೇಳಪ್ಪ? ಎ ಕೊಟ್ಟಿದ್ದಾರೆ. ಮೊದಲ ಪದ ಕೊಟ್ಟಿದ್ದಾರೆ. ಎಷ್ಟು? 12. ನೆಕ್ಸ್ಟು an ಕೊನೆಯ ಪದ ಕೊಟ್ಟಿದ್ದಾರೆ. ಎಷ್ಟು? 106. n ಕೊಟ್ಬಿಟ್ಟಿದ್ದಾರೆ. 20 ಪದಗಳನ್ನು ಹೊಂದಿರುವ ಅಂದರೆ ಅಲ್ಲಿಗೆ n ಜಾಗಕ್ಕೆ a 20 ಆಗ್ಬಿಡುತ್ತಿದೆ ಆ್ಯಕ್ಚುಲಿ. ಇರಲಿ, ನಿನಗೆ ಗೊತ್ತಾಗುತ್ತೆ. n ಅಂದರೆ ಎಷ್ಟು ಅದನ್ನು ಬರುತ್ತೆ. n ಅಂದರೆ ಎಷ್ಟು? ಇದು ಮಾಮೂಲಿ ಸಮಾಂತರ ಶ್ರೇಣಿಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಹಾಕೊಂಡ್ರು ಬರುತ್ತೆ. ಆದರೆ ನಾವು ಸಮಯ ಉಳಿತಾಯ ಮಾಡಬೇಕು ಅಂದರೆ ನೇರವಾಗಿ ಮೊದಲ ಪದ ಮತ್ತು ಕೊನೆಯ ಪದಕ್ಕೆ ಸಂಬಂಧವಿರತಕ್ಕಂಥ ಸೂತ್ರ ಇದೆಯಲ್ಲ ಅದನ್ನು ಹಾಕೋದು. ಏನು ಬರ್ಕಂತೀಯ? ಇಲ್ಲಿ ಮೇಲೆ ಬರ್ಬಿಡ್ತೀನಿ. Sn = n/2 × a + an ಹಾಕಬೇಕು. ಓಕೆನಾ? ಈಗ n ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ. n ಅಂದರೆ 20. ಅಲ್ಲಿಗೆ 20/2. a ಅಂದರೆ 12 + an ಅಂದರೆ 106.
ಕೊನೆಯ ಪದ, ಮೊದಲ ಪದ ಕೊನೆಯ ಪದ. 2 ಒಂದಲೇ 2 ಹತ್ತಲೆ. ಸೊ ಇಸ್ ಈಕ್ವಲ್ ಟು 10 8 12 106 ಕೂಡು ಏನಾಗುತ್ತೆ 118. ಈಗ ಇವೆರಡನ್ನು ಗುಣಿಸ್ಬೇಕು. 118 ಗುಣಿಸಿದ್ರೆ ಈಸಿಯಾಗಿ ಬರುತ್ತೆ. 118 × 10 1180. 20 ಪದಗಳ ಮೊತ್ತ. ಸಮತೂಕದವೇ ಪ್ರಶ್ನೆಗಳು ಕೊಟ್ಟಿರ್ತಾರೆ, ಆದರೂ ಒಂದು ಚೂರು ಕಡಿಮೆ ಭಾರ ಅನ್ಸೋನ ಲೆಕ್ಕ ಆಯ್ಕೆ ಮಾಡ್ಕೊಂಡು ಜಾಣ್ತಾನೆ. ಈಗ ನನ್ನ ಪ್ರಶ್ನೆ, ಈ ಮೊದಲನೇ ಆಯ್ಕೆ ಮಾಡ್ಕೊಂಡು ಮಾಡ್ತೀರಾ, ಇದನ್ನ ಆಯ್ಕೆ ಮಾಡ್ಕೊಂಡು ಮಾಡ್ತೀರಾ ಲೆಕ್ಕ? ಎರಡೂ ಈಸಿ ಇದೆಯಾ? ಇದು ಈಸಿ ಇದೆಯಾ? ಅದು ವ್ಯಕ್ತಿಗತವಾಗಿ ಚೇಂಜ್ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗ್ಬೋದು. ಆದಷ್ಟು ನಿನಗೆ ಯಾವುದು ಸುಲಭ ಅನ್ಸುತ್ತೆ ಅದು. ಓಕೆನಾ? ಮುಂದಕ್ಕೆ ಹೋಗೋಣ. 20ನೇ ಪ್ರಶ್ನೆ ನೋಡೋಣ. ನೋಡೋದಕ್ಕೆ x - 3/x = 2 ಬಿಡಿಸಿ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಮ್ಮ ಸರ್ ಯಾವಾಗಲೂ ಹೇಳ್ತಾ ಇದ್ರು ವರ್ಗ ಸಮೀಕರಣದಲ್ಲಿ ಒಂದು ಇರುತ್ತೆ ಆ ಥರದ ಲೆಕ್ಕ ಅಂತೇಳಿ. ಇಲ್ಲಿ ನೋಡಿರೋ ಆ ಥರದ್ದು ಇಲ್ವೇ ಇಲ್ಲಲ್ಲ ಅಂತ ನೀವು ಅಂದ್ಕೊಂಡ್ಬಿಡ್ತೀರ ನೋಡಿದ ತಕ್ಷಣ. ಆದರೆ ಇದಾಗಲ್ಲ. ನೋಡಿದ್ರೆ ಇಲ್ಲಿ ನೋಡಿದೆಯಲ್ಲ, ಈಗ ಎಕ್ಸ್ ಅಂತ ಅಂದರೆ ನಿನಗೆ ಗೊತ್ತಿಲ್ಲ, ನಿನಗೆ ಈಸಿಯಾಗಿ ನಿನ್ನ ಮಾಮೂಲಿ ನಿನ್ನ ಲೆಕ್ಕದಲ್ಲಿ ಎಕ್ಸ್ನ x/1 ಅಂತ ಬರ್ಕೋಬೇಕಾಗುತ್ತೆ. -3/x = 2 ಈ ರೂಪದಲ್ಲಿ ಬರಬೇಕು. 1 ಮತ್ತು ಎಕ್ಸ್ಗೆ ಲಾಸ ಎಕ್ಸ್ ಅಂತ ಕಾರಣ. ಓಕೆನಾ? ಸುಲಭ ವಿಧಾನಕ್ಕೆ ಹೋಗೋದು. ಈ x × x ಏನಾಗುತ್ತೆ x² - 3 × 1 3 = 2. ವರ್ಗ ಸಮೀಕರಣದ ರೂಪಕ್ಕೆ ಬರ್ತಾ ಹೋಯ್ತು. ಸ್ಕ್ವೇರ್ ಬಂತು ಅಂದರೆ ಡಿಗ್ರಿ 2 ಬಂತು ಅಂದರೆ ವರ್ಗ ಸಮೀಕರಣ ಆಗೋಗ್ಬಿಡುತ್ತೆ. ಈಗ ಹೊರ ಗುಣಾಕಾರ ಮಾಡ್ಕ x² - 3 = 2x. ಆ 2x ಈ ಕಡೆ ಕರ್ಕೊಂಬ. x² - 2x - 3 ಅಂದರೆ ಅರ್ಧ ಅಂಕಗಳು ನನಗೆ ಅದನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬರ್ಕಣ ತನಕನೂ ಇರುತ್ತೆ ಅರ್ಧ ಅಂಕ. ಇನ್ನೊಂದೂವರೆ ಅಂಕ ನೀನು ಲೆಕ್ಕ ಮಾಡೋದಕ್ಕಿರುತ್ತೆ. ಸೊ ಇಲ್ಲಿಗನ ಬರ್ಕೊಂಡು ಈಗ ಲೆಕ್ಕ ಮಾಡಬೇಕು. ಲೆಕ್ಕ ನಾನು ಹೇಳಿದೆ ನೇರವಾಗಿ ಬರಿಬೋದು ಕಣ್ರಪ್ಪ ಅಂತೇಳಿ. ಹೇಗೆ ಗುಣಿಸಿದ್ರೆ -3 ಕಳೆದ್ರೆ ಅಥವಾ ಕೂಡಿದ್ರೆ ಅಂದರೆ ಚಿಹ್ನೆಗಳು ಬೇರೆ ಇದ್ದಾಗ ನಾವು ಕಳಿತೀವಿ. ಹಾಗಾಗಿ ಗುಣಿಸಿದ್ರೆ 3 ಕಳೆದ್ರೆ 2 ಅಂತ ಅಂದ್ಕೊಳ್ಳೋದು, ಸುಲಭವಾಗಿ ಹೇಳೋದು. ಹೇಳ್ರಿ 3 ಒಂದಲೇ 3 3ರಾಗ 1 ಹೋದ್ರೆ 2. ಓಕೆನಾ? ಸೊ 3 1. ಈಗ ಮಧ್ಯದಲ್ಲಿ ಯಾವ ಚಿಹ್ನೆ ಇರುತ್ತೋ ಅದನ್ನು ದೊಡ್ಡ ಸಂಖ್ಯೆಗೆ. ಮಧ್ಯದಲ್ಲಿ ಯಾವ ಚಿಹ್ನೆ ಇದೆ? ಮೈನಸ್. ಅಂದರೆ ಈ ಚರಾಕ್ಷರ ಇರ್ತಕ್ಕಂಥ ಪದ ಮೈನಸ್. ಇನ್ನೊಂದಕ್ಕೆ ವಿರುದ್ಧ ಚಿಹ್ನೆ ನೋಡಿದ -3 × +1 -3. ಓಕೆನಾ? -3ರಲ್ಲಿ +1 ಹೋದರೆ -2. ನೇರವಾಗಿ ಬರೆಯೋಣ, ಯಾಕಂದರೆ ನಮಗೆ ಸ್ವಲ್ಪ ಸಮಯ ಉಳಿತಾಗುತ್ತೆ. x - 3 × x + 1 = 0. x - 3 = 0. x ಏನಾಗುತ್ತೆ +1 ಆಗುತ್ತೆ. x + 1 = 0. x ಏನಾಗುತ್ತೆ -1. ಸೊ 2 ಅಂಕದ ಪ್ರಶ್ನೆ ವರ್ಗ ಸಮೀಕರಣಕ್ಕೆ ಸಂಬಂಧಿಸಿದಂತೆ. ನೇರವಾಗಿ ಕೊಡದೆ ಒಂದು ಸ್ವಲ್ಪ ಸುತ್ತಿ ಬಳಸಿ ಕೊಡ್ಬೋದು, ಹುಷಾರಲ್ಲೇ ಮಾಡಬೇಕಾಗುತ್ತೆ. ಓಕೆನಾ? ಇದು 20ನೇ ಪ್ರಶ್ನೆಯ ಪರಿಹಾರ. 21ನೇ ಪ್ರಶ್ನೆ ನೋಡೋಣ. 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಯಾವ ಸೂತ್ರವನ್ನು ಬಳಸಬೇಕು? ಭಾಗ ಪ್ರಮಾಣ ಸೂತ್ರವನ್ನು ಬಳಸಬೇಕು. ಸೊ ನೋಡಿದ ಭಾಗ ಪ್ರಮಾಣ ಸೂತ್ರವನ್ನು ಬರ್ಕೊಳ್ಳೋಣ. ಮೊದಲನೇದಾಗಿ x, y = m ಹೇಳಬೇಕು mx2 + nx1 / m + n /2 ಆದರೆ ಮಧ್ಯ ಬಿಂದು ಸೂತ್ರ ಆಗೋಗ್ಬಿಡುತ್ತೆ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಮಕ್ಕಳ. ನೆಕ್ಸ್ಟ್ my2 + ny1 / ಪುಸ್ತಕದಲ್ಲಿ ಅನುಪಾತಗಳನ್ನು m1 m2 ಅಂತ ಹೇಳಿದರೆ ನಾವು ಅದೇ ಅನುಪಾತಗಳನ್ನು m ಮತ್ತು n ತಗೊಂಡಿದ್ವಿ, ತಪ್ಪೇನಿಲ್ಲ. ಅನುಪಾತನ m and n ಅಂತ ಬರ್ಕೊಂಡ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಸುಲಭವಾಗಿ ಸೂತ್ರನ ಅರ್ಥೈಸ್ಕೋಬೋದು ಅನ್ನೋ ಕಾರಣಕ್ಕಷ್ಟೇ. ಈಗ ಇವುಗಳನ್ನು ಗುರುಸ್ಕ x1 y1 x2 y2. ಪರಿಹಾರ ಇಲ್ಲೇ ನೇರವಾಗಿ ಬರಿತಾ ಇದ್ದೀನಿ. ಅನುಪಾತ m n. m ಅಂದರೆ 1, n ಅಂದರೆ 2. ಅವುಗಳನ್ನೆಲ್ಲ ಬೆಲೆ ಸಬ್ಸ್ಟಿಟ್ಯೂಟ್ ಮಾಡು. ಸೊ m ಅಂದರೆ 1 × x2 ಅಂದರೆ ನೋಡು 4 + n ಅಂದರೆ 2, x1 ಅಂದರೆ ನೋಡು 1 /
1 ಪ್ಲಸ್ 2 ಅಂದರೆ ಎಮ್ ಅಂದರೆ 1 ಎನ್ ಅಂದರೆ 2 ಹಾಗಾಗಿ ನೆಕ್ಸ್ಟ್ ಅದೇ ಥರ ಎನ್ ಎಮ್ ವೈ2 ಅಲ್ವಾ 1 ಇಂಟು ವೈ2 ಅಂದರೆ 3 ಪ್ಲಸ್ ಎನ್ 2 ವೈ1 ಅಂದರೆ ಎಷ್ಟು ನೋಡು 6 ಡಿವೈಡೆಡ್ ಬೈ 1 ಪ್ಲಸ್ 2. ಇದಿಷ್ಟನ್ನು ಸರಳ ರೂಪಕ್ಕೆ ತಗೊಂಬಂದು ಹೇಳ್ಬೇಕು. ನೀವು ಆನ್ಸರ್ ಹೇಳ್ಬಿಟ್ರೆ ನಾನು ಬರ್ಬೋದು. ಎಷ್ಟು ಬಂತಪ್ಪ? 2,5 ಬರ್ದ್ಬಿಡೋಣ ಒಂದ್ಸರಿ, ಅಥವಾ ಮಾಡಿದಿರಿ ಮಾಡಿದ್ರೆ ಧೈರ್ಯ ಹೇಳ್ಬೋದ ನಾವು ಆನ್ಸರ್ ಬರೀಬೋದಾ? ಹಾಂ. ಸೊ ನಾನು ನೀವು ಮಾಡಿದಿರ ಅನ್ನೋ ಭರವಸೆ ಮೇಲೆ ಹೇಳ್ತೀನಿ. ಅದಷ್ಟನ್ನು ಸರಳಗೊಳಿಸಿದಾಗ ಪಿ ಆಫ್ ಎಕ್ಸ್ ಕಮ ವೈ ಜಾಗದಾಗ ಏನು ಬರ್ತದೆ? 2,5. ಓಕೆನಾ? ವೆರಿ ಗುಡ್. ಮಾಡಿದ್ದೀರಾ? ಸೊ ಅಂತಿಮ ಉತ್ತರ ಪಿ ಆಫ್ 2,5. ಒಂದರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡುಗಳನ್ನು ಒಂದು ಬುಟ್ಟಿಯಲ್ಲಿ ಕಾರ್ಡುಗಳು ಇದಾವೆ. ಯಾದೃಚ್ಛಿಕವಾಗಿ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ 4/9 ಆಗಿದೆ. ಅವರೇ ಹೇಳ್ಬಿಟ್ಟಿದ್ದಾರೆ ಸಮಸಂಖ್ಯೆ ಸಂಭವನೀಯತೆ. ಹಾಗಾದರೆ ಆಯ್ಕೆ ಮಾಡುವ ಒಂದು ಕಾರ್ಡು ಅವಿಭಾಜ್ಯ ಸಂಖ್ಯೆ ಆಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಓಕೆನಾ? ಸೊ ಕಾರ್ಡ್ಗಳಲ್ಲಿ ಎಷ್ಟು ಏನು ಹೇಳಿದವರು? 1ರಿಂದ ಪ್ರಾರಂಭವಾಗಿ, ಅರ್ಥ ಆಗ್ತಿದೆಯಾ? ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನ ಬರೆದಿರುವ ಕೆಲವು ಕಾರ್ಡು. ಅರ್ಥ ಆಗ್ತಿದೆಯಾ? ಕೆಲವು ಕಾರ್ಡು. ಎಷ್ಟು ಕಾರ್ಡು ಅಂತ ಹೇಳಿಲ್ಲ. ಕ್ಲೀವ್ ಎಲ್ಲಿದೆ? ಅದಕ್ಕೆ ತಿರ್ಗಾ ಒಂದು ಬುಟ್ಟಿಲಿದೆ. ಇಲ್ಲಿ ಕೊಟ್ಟಿದ್ದಾರಲ್ಲ, ಯಾದೃಚ್ಛಿಕವಾಗಿ ಸಮಸಂಖ್ಯೆಯನ್ನು ಆಯ್ಕೆ ಮಾಡುವ ಸಂಭವನೀಯತೆ 4/9 ಆಗಿದೆ. ಅಲ್ಲಿದೆ. ಹಾಗಾದರೆ ಎಷ್ಟು ಕಾರ್ಡು ಅಂತ ಅಲ್ಲಿದೆ. ಎಷ್ಟು ಕಾರ್ಡ್ ಇದ್ದಾವೆ? ಎಷ್ಟು ಸಂಖ್ಯೆ ಎಲ್ಲಿ ತನಕ ಇದೆ? 9 ತನಕ ಇದೆ. ಯಾಕೆ ಹೇಳು? ಇಲ್ಲಿ ಇರ್ತಕ್ಕಂಥದ್ದು ಒಟ್ಟು ಫಲಿತಾಂಶದಲ್ಲಿ ನನಗೆ ಒಟ್ಟು 9 ಅಂದರೆ ಕಾರ್ಡ್ಗಳ ಸಂಖ್ಯೆ 9 ಇದೆ ಅಂತ. ಹಾಗಾದರೆ ನೀನು ಸ್ವಾಭಾವಿಕ ಸಂಖ್ಯೆಗಳು ನಾನು ಇಲ್ಲಿ ಬರ್ಕೊಳ್ಳೋದಾದ್ರೆ ಪರಿಹಾರದಲ್ಲಿ 1 2 3 4 5 6 7 8 9 ಅಂತ ಹೆಂಗೆ ತೀರ್ಮಾನ ಮಾಡಿದ್ರಿ ಸರ್ ಅಂತಂದರೆ, ಇಲ್ಲಿ ಕೊಟ್ಟಿರುವ ಸಮಸಂಖ್ಯೆಯ ಸಂಭವನೀಯತೆ ಕೊಟ್ಟಿರೋದ್ರಿಂದ ನನಗೆ ಕೊಟ್ಟಿದ್ದೇವೆ. ಇಷ್ಟು ಕಾರ್ಡುಗಳಿದಾವೆ ಅಂತ ನೀವು ಹಿಂದಿನ ಲೆಕ್ಕಗಳಲ್ಲಿ ನೋಡ್ತಿದ್ರಿ. ಇಲ್ಲಿ ಅದೇ ಕ್ಲೂನ ಇಲ್ಲಿ ಬೇರೆದ ಕೊಟ್ಟಿದ್ದಾರೆ. ಈಗ ಭಾಳ ಈಸಿ. ಸೊ ಇದರೊಳಗೆ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವನ್ನ ನಾನು ಪಟ್ಟಿ ಮಾಡೋದು ಹೇಳ್ಬೇಕಪ್ಪ. ತಪ್ಪು ಉತ್ತರಗಳನ್ನು ಹೇಳ್ಬಾರ್ದು. ಆದಷ್ಟು ತಪ್ಪನ್ನು ನಾವು ರೆಕ್ಟಿಫೈ ಮಾಡ್ಕೊಂತ ಹೋಗ್ಬೇಕು, ಸುಧಾರಿಸ್ಕೊಂತ ಹೋಗ್ಬೇಕು. ಒಂದು ಅವಿಭಾಜ್ಯ ಸಂಖ್ಯೆನಾ? ಅಲ್ಲ, ಒಂದು ಭಾಜ್ಯ ಅವಿಭಾಜ್ಯ ಅಂತ ನಾನು ತೀರ್ಮಾನ ಮಾಡಲ್ಲ. ಅದು 2 ಅಲ್ಲ, ಸ್ವಾಭಾವಿಕ. ಎಲ್ಲಿಂದ ಶುರು ಮಾಡೋಣ? 2 ಒಂದಿದೆ, 3 ಇದೆ, 5 ಇದೆ, 7 ಇದೆ, 9 ಬರುತ್ತಾ? ಅದು ಭಾಜ್ಯ ಸಂಖ್ಯೆ 3ರಿಂದ ಭಾಗ ಆಗುತ್ತೆ. ಅಲ್ಲಿ 1 2 3 4. ಹಾಗಾದರೆ ನೀನು ಸೂತ್ರ ಸಂಭವನೀಯತೆಗೆ ಸಂಬಂಧಪಟ್ಟ ಪಿ ಆಫ್ ಇ ಈಸ್ ಈಕ್ವಲ್ ಟು ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಸೊ ಘಟನೆ ನಂಬರ್ ಆಫ್ ಇವೆಂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಟೋಟಲ್ ಸ್ಯಾಂಪಲ್ ಸ್ಪೇಸ್, ಅಂದರೆ ಅರ್ಧ ಎಲಿಮೆಂಟ್ಸ್ ಸ್ಯಾಂಪಲ್ ಸ್ಪೇಸ್ ಅದರೊಳಗೆ ಎಷ್ಟು ಗಣಗಳಿದ್ರು. ಇಲ್ಲಿ ನನಗೆ ಗೊತ್ತು ಫಲಿತ ಗಣದಲ್ಲಿ 9 ಇದ್ದು. ಹಾಗಾದರೆ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಸಿಕ್ಕುವಪ್ಪ? 1 2 3 4. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಅದೇ ಥರದ ಆನ್ಸರ್ ಇಲ್ಲೂ ಬಂದಿದೆ. ಸೊ 4/9 ಸಂಭವನೀಯತೆಗೆ ಸಂಬಂಧಪಟ್ಟಂಗೆ ಈ ರೀತಿ ಮಾಡಬೇಕು. ಈ ಲೆಕ್ಕದ ವಿಶೇಷತೆ ಅಂದರೆ ಅವ್ರು ಕಾರ್ಡ್ಗಳನ್ನು ನೇರವಾಗಿ ಕೊಡೋ ಬದಲು ಇನ್ನೊಂದು ಘಟನೆಯ ಸಂಭವನೀಯತೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಇದು 22ನೇ ಪ್ರಶ್ನೆ ಉತ್ತರ. ಅರ್ಥ ಆಯ್ತಾ? ಮುಂದಕ್ಕೆ ಹೋಗೋಣವಾ? ಸೊ ABCD ಒಂದು ತ್ರಾಪಿಜ್ಯ. ಇದರಲ್ಲಿ AB ಸಮಾನಾಂತರ DC ಮತ್ತು ಕರ್ಣಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ AO/BO is equal to CO/DO ಎಂದು ತೋರಿಸಿ. ಇದು ಬಹುಶಃ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅನಿಸುತ್ತೆ. ಅರ್ಥ ಆಯ್ತಾ? ಅಥವಾ ನಾನು ಮಾಡಿಸಿದ್ದೀನಿ, ಇದನ್ನು ಈಗಾಗಲೇ ಮಾಡಿಸಿದ್ದೀನಿ. ಓಕೆನಾ? ಮಾಡ್ತೀರಾ? ಸಮಯ ಕೊಡಲಾ? ಬೇಗ ಮಾಡಿ. ನೋಡೋದಾರೆ ಇಲ್ಲಿ ಈ ಲೆಕ್ಕನ ಲುಕ್ಕೆ 2 ತ್ರಿಭುಜಗಳನ್ನ ನಾನು ಪರಿಗಣನೆ ಮಾಡಬೇಕು. ತ್ರಿಭುಜ AOB ಮತ್ತು ತ್ರಿಭುಜ DOCಗಳಲ್ಲಿ ಇವೆರಡನ್ನೂ ಮೊದಲನೇದಾಗಿ ನಾನು ಸಮರೂಪ ಅಂತೇಳಿ ಸಾಧಿಸ್ಕೋಬೇಕು. ಸೊ ನನಗೆ ಸಮರೂಪಕ್ಕೆ ನಿನಗೆ ಗೊತ್ತಿರ್ತಕ್ಕಂಥ ನಿರ್ಧಾರಕ ಗುಣಗಳನ್ನು, ಅದು ಕೋನ ಬರುತ್ತಾ ಅಥವಾ ಬಾಹು ಬರುತ್ತಾ ನೋಡ್ಕೋಬೇಕು. ಇಲ್ಲಿ ನನಗೆ ಕೋನಗಳೇ ಕಾಣ್ತಾ ಇರೋದ್ರಿಂದ ಹೆಚ್ಚಿನದಾಗಿ ಈ 2 ಸಮಾನಾಂತರ ರೇಖೆಗಳಾಗೋದ್ರಿಂದ ನೋಡಿದ ಇಲ್ಲಿ ತ್ರಿಭುಜ AOBನಲ್ಲಿ ಕೋನ OAB ಯಾವುದಕ್ಕೆ ಸಮ ಆಗಿರುತ್ತೆ ನೋಡಿದ? OCDಗೆ ಸಮನಾಗಿರುತ್ತೆ.
ಯಾವ ಯಾವ ರೀತಿಯ ಕೋನಗಳು ಅಂತ ಹೇಳಕ್ಕೆ ಪ್ರಯತ್ನ ಪಡ್ತೀರಾ? BAO ಇಸ್ ಈಕ್ವಲ್ ಟು ಕೋನ OCD. ಏನ ಸಮಾನಾಂತರ ರೇಖೆಗಳು ಅಂದರೆ ಬರೋದೇ ಎರಡು ರೀತಿ, ಓಕೆನಾ? ಬೇರೆ ರೀತಿ ಬರ್ಬೋದು. ಹೆಚ್ಚಿನದ ಪ್ರಾಧಾನ್ಯತೆ ಇರೋದು ನಮಗೆ ಅನುರೂಪ ಕೋನಗಳು ಇಲ್ಲ ಪರ್ಯಾಯ ಕೋನಗಳು. ಹಾಗಾದ್ರೆ ನೀವು ಎಂಥ ಕೋನಗಳು ಹೇಳ್ತೀರಾ ನೋಡೋಣ? ಪರ್ಯಾಯ ಕೋನಗಳು. ವೆರಿ ಗುಡ್. ಸೊ ಕಾರಣ ಬರೆಯೋದು ಪರ್ಯಾಯ ಕೋನ ಅಂತ ಬರೆಯೋದು. ಪರ್ಯಾಯ ಕೋನ ಅಂತ ಕಾರಣ. ನೆಕ್ಸ್ಟ್ ಇನ್ನೊಂದು ಕೋನ ಹೇಳಿರಾತಪ್ಪ. ಇವೆರಡು ತ್ರಿಭುಜಗಳಲ್ಲಿ ಇನ್ನೊಂದು ಕೋನ ಸಮ ಇರೋದು ಹೇಳಿರಾತ. ಹೇಳ್ರಿ ನೋಡಿ. ವೆರಿ ಗುಡ್. ಹೇಳಿ ಅಲ್ಲ, BAO ಆಯ್ತಲ್ಲ. ಈಗ ನೆಕ್ಸ್ಟು ಅನುರೂಪನೇ ನೋಡಬೇಕು ಅಂತ ಏನಿಲ್ಲ, ಬೇಕಿದೆ ನೋಡಿದೆ ಇವೆರಡನ್ನು ನೋಡ್ಬೋದು. ನೋಡು, ಹೇಳ್ಬೋದಾ? ಸೊ ಎಂಥ ಕೋನಗಳು? BOA ಇಸ್ ಈಕ್ವಲ್ ಟು DOC. ವೆರಿ ಗುಡ್. ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು. ಸೊ ಈ ಎರಡು ಕೋನಗಳಲ್ಲಿ ನಾನು ಕೋನ ನಿರ್ಧಾರಕ ಗುಣ ಬಂದು ಕೋಕೋ ಪ್ರಮೇಯ ಅರ್ಥ ಆಗ್ತಿದೆಯಾ? ಇವೆರಡರ ಸಹಾಯದಿಂದ ನಾನು ಏನು ಹೇಳ್ಬೋದು ಅಂದರೆ ತ್ರಿಭುಜ AOB ಸಮರೂಪ ತ್ರಿಭುಜ DOC. ರೀಸನ್ ಅದಕ್ಕೂ ಬರೀಬೋದು. ಯಾವುದು ನಿರ್ಧಾರಕ ಗುಣ? ಕೋಕೋ ನಿರ್ಧಾರಕ. ನಿನಗೆ ಗೊತ್ತಿರಲಿ. ಸೊ ಕೋನಗಳು ಸಮನಾಗಿದ್ದರೆ ಅವುಗಳ ಬಾಹುಗಳು ಏನಾಗಿರ್ತವೆ? ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ, ಓಕೆನಾ? ಹಾಗಾದರೆ ಬರೆಯೋದಾದರೆ ಅನುರೂಪ ಬಾಹುಗಳು AO/CO ಇಸ್ ಈಕ್ವಲ್ ಟು BO/DO. ಸರ್ ಅಲ್ಲಿ ಕೊಟ್ಟಿರೋದು AO/BO ಅಂತ ಸಾಧಿಸಬೇಕು, ಆಮೇಲೆ CO/DO. ಇಲ್ಲಿ ಒಂಚೂರು ರೀಆರ್ಡರ್ ಮಾಡ್ಕ ಪ್ರೂಫ್ ಬಂದೋಗುತ್ತೆ. AO/BO ಇಲ್ಲಿ ಬರ್ಕ ಇಸ್ ಈಕ್ವಲ್ CO ಅಲ್ಲಿ ಕಳಿಸು, CO/DO ಆನ್ಸರ್ ಬಂದೋಯ್ತು. ಅರ್ಥ ಆಯ್ತಾ? ಬರ್ಕೊಳ್ಳಿ.